ಎಂಥ ಡೇಂಜರ್ ಬರಗಾಲ ಬಂದಿತ್ರಿ ಅಪ್ಪ. ಕಂಟಿನ್ಯೂ 3 ವರ್ಷ ಆತ್ರಿ ಕುಡಿಯಾಕೆ ನೀರು ಸಿಗದಂಗಾಗಿತ್ತು. ಅಲ್ರಿ ಬರಗಾಲ ಬಿದ್ದತಿ ನಿಜ. ಬರಗಾಲ ಬಿದ್ದತಿ ಅಂತ ಹೇಳಿ ನಮ್ಮ ಮಂದಿ ಓಸಿ ಆಡೋದು ಬಿಟ್ಟಾರ, ಇಸ್ಪಟ್ ಆಡೋದು ಬಿಟ್ಟಾರ, ಕುಡಿಯೋದು ಬಿಟ್ಟಾರ, ಅವಳಿ ಜವಳಿ ಹಡೆಯೋದು ಬಿಟ್ಟಾರ, ಇಲ್ಲ ಪ್ರೀತಿ ಮಾಡೋದು ಬಿಟ್ಟಾರ. ಯಾವುದು ಬಿಟ್ಟಿಲ್ರಿ. ಇನ್ನು ಚಟಗಳನ್ನು ಜಾಸ್ತಿ ಮಾಡಿದರ ಹೊರತು ಕಡಿಮೆ ಮಾಡಿಲ್ಲ. ಮೊನ್ನೆ ಗುಡಿ ಮುಂದೆ ಹೊಂಟಿದ್ರಪ್ಪ. ಗುಡಿ ತುಂಬ ಬರೀ ಚಾವಿ ಆಡೋರು, ಹುಲಿ ಮನೆ ಆಡೋರು, ಎಲ್ಲ ಊರಿಗೆ ಮಿಕ್ಕಿದ ನನ್ನ ಮಕ್ಕಳಿದ್ರು. ಅದ್ರಾಗ ನಮ್ಮ ಮಗ್ಳ ಮನೆ ಮಲ್ಯಾನು ಇದ್ದ. ಏನಪ್ಪಾ ಮಲ್ಯ, ನೀನು ಚಾವಿ ಆಡ್ಕೊಂತ ಹೋದ್ರೆ ನಿನ್ನ ಹೆಂಡ್ರ ಮಕ್ಳು ಗತಿ ಏನಪ್ಪಾ ಅಂತ ಬೇದೆ. ಅದಕ್ಕೆ ಅವ ಅಂತಾನ, ಏನು ಮಾಡ್ತಿ ಸಿದ್ದಣ್ಣ, ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಈ ಹೊರೆ ಮಾಡಕತ್ತೇವಿ ಅಂತಾನ. ಏನು ಹೇಳ್ತಿರಂತವ್ರಿಗೆ ಒಂದು ಹೇಳ್ತಾನ್ರಿ, ಮನುಷ್ಯ ಚಟದ ದಾಸ ಆಗ್ಬಾರ್ದ್ರಿ, ಹಠದ ದಾಸ ಆಗ್ಬೇಕು. ಹಂಗಾರ ನಮ್ಮ ದೇಶ ಉದ್ಧಾರ ಆಕತಿ. ನನ್ನ ಕೌಲೂರ ಸಿದ್ದು, ನೀನು ಬಹಳ ಚಂದ ಹಾಡ್ತಿ ಬಿಡ. ಊರಾಗ ನಾನು ಒಳ್ಳೆ ಚಲೋ ಹಾಡಕಿ ಅಂತ ಮಾಡಿದ್ದೆ, ನೀನು ನನಗಿಂತ ಚಲೋ ಹಾಡ್ತಿ. ಹೌದಲ್ಲೇ ಕಮಲಿ, ನಾನು ಹಾಡಕಬೇಕು. ಯಾಕಂದ್ರ ಹಾಡದ ನನ್ನ ದಂಧೆ. ಉಮ್ಮಶ್ರೀ ಭಾಳ ಚಲೋ ಪಾತ್ರ ಮಾಡ್ತಾಳಂತಂದ್ರ ಆಕಿ ಪಾತ್ರ ಚಲೋ ಮಾಡಕಬೇಕು. ಯಾಕಂದ್ರ ಆಕಿ ಮಾಡದ ಅದ ದಂಧೆ. ಅಲ್ಲೋ ಸಿದ್ದು, ನನಗ ಊರಾಗ ಜನ ಕಮಲವ್ವ ನೀನು ಭಾಳ ಚಲೋ ಹಾಡ್ತಿದಿ, ನೀನು ಒಳ್ಳೆ ಕಂಠ ಐತಿ ನಿಂದು, ಏನು ಮಾಡೋದವ, ಸ್ವಲ್ಪ ಸಂಗೀತ ಕಲ್ತಿದ್ರ ಸಿನಿಮಾದಾಗ ಹಾಡಿ ದೊಡ್ಡ ಹೆಸರು ಮಾಡ್ಬೋದಾಗಿತ್ತು ಅಂತಾರ. ಏನು ಮಾಡೋದು, ಸಂಗೀತ ಕಲಿಬೇಕಂದ್ರ ಯಾರು ಹೇಳ್ಕೊಡೋರ ಇಲ್ಲ. ನೀನೇನಾರ ಸಂಗೀತ ಕಲ್ತಿದ್ರ ನನಗೊಂಚೂರು ಹೇಳ್ಕೊಡ ಸಂಗೀತನ. ನೋಡು ಕಮಲಿ, ನಾನು ಸಂಗೀತ ಅಭ್ಯಾಸ ಮಾಡಿ ಭಾಳ ದಿವಸ ಆಗೈತಿ. ಆದರೂ ನೀ ಕೇಳ್ತಿ ಅಂದಮೇಲೆ ನನಗೆ ಬಂದಷ್ಟು ಹೇಳ್ಕೊಡ್ತೀನಿ, ಕಲ್ತ್ಕೋ. ಸಂಗೀತ ಕಲಿಬೇಕಂದ್ರ ಫಸ್ಟ್ ಏನು ಮಾಡ್ಬೇಕು? ಸಂಗೀತ ಕಲಿಬೇಕು ಅಂದ್ರೆ ಸರಳಿ ಸ್ವರ, ಜಂಟಿ ಸ್ವರ, ಅಲಂಕಾರ ಸ್ವರ ಅಭ್ಯಾಸ ಮಾಡಬೇಕು. ನಿನಗೆ ಯಾಕೆ ಚಿಂತಿ, ನಾನು ಅದನ್ನು ತಗ. ನಾನೀಗ ಸ್ವರ ಅಂತಾನೆ ನಾ ಅಂದಂಗೆ ನೀ ಅನ್ಬೇಕು. ಹೆಂಗಂತಿ ಅನ್ನ, ನಾನು ಒಂದು ಕೈ ನೋಡೇ ಬಿಡ್ತೀನಿ. ಸರಿ ರೇ ಸರಿ 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 ರೇ ಸರಿ ಸರಿ. ಏನಿದು ಸಂಗೀತ ಹೇಳ್ಕೊಡಂದ್ರ ಸರಿ ಸರಿ ಅನ್ನಕತ್ತಿಯಲ್ಲ, ಎತ್ತಾಗ ಸರಿಬೇಕ ನಾನು. ಇವನವನು ಪ್ಯಾಲಿ ಕೈಯ ತಾಲಿ ಕೊಟ್ರು ವಾಲಿ ಮಾಡ್ಸಿನತ್ತಂತ. ಕಮಲಿ, ಸರಿ ಸರಿ ಅಂದ್ರೆ ಸರ್ ನಿಲ್ಲದಲ್ಲೇ ಸಂಗೀತದ ಸ್ವರ ಅದು. ಓಹೋ, ಹೌದೇನು? ಆತು, ಹೇಳ್ಕೊಡು ಅಂತೀನಿ ಪಟ್. ಗರಿ 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 ಗರಿ. ಮಾರಯ್ಯ, ಎಂತದದು ಗರಿ? ಈಚಿಲ ಗರಿನ ತೆಂಗಿನ ಗರಿನ? ಇದು ಕೇಟ್ ಮಾಡಿದ್ರೆ ಆಟ ರೀ ಕಮಲಿ. ಇಂಥ ಸ್ವರ ನಿನಗೆ ಬಗೆಹರಿಯೋದಿಲ್ಲ. ಇಪ್ಪಟ್ಟು ಜಂಟಿ ಸ್ವರ ಹೇಳ್ತಾನೆ, ಕರೆಕ್ಟಾಗಿ ಹೇಳು. ನೋಡಿಸಿದ್ದ ಒಂಟಿನರ ಹೇಳು, ಜಂಟಿನರ ಹೇಳು, ಒಟ್ಟಾರೆ ನಾ ಸಂಗೀತ ಕಲಿಬೇಕು ಅಷ್ಟ. ರೇ ಮಾಮ ಗಗ್ಗ ಮಾಮ ರೇ ಮಾಮ ಗಗ್ಗ ಮಾಮ ರೀ ಮಾಮ ಗಗ್ಗ ಮಾಮ ರೀ ಮಾಮ ಗಗ್ಗ ಮಾಮ 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 ಅಲ್ಲಲೇ ಅದು ಮಾಮ. ನಿಮ್ಮ ಮೌರ 12 ವರ್ಷದಾಗ ಮಾಮ ಅಂತೀರಿ, 13 ವರ್ಷದಾಗ ಒಂದು ಹಡದ ಗಂಡನ ಕೂಟ ಜಗಳ ಮಾಡ್ಕೊಂಡು ಬಾಳೆ ಮಾಡ್ಲಾರ್ದನ 15 ವರ್ಷಕ್ಕೆ ಉರ್ಲಿಗಿಲ್ಲ ಹಾಕೊಂಡು ಸತ್ತು ಬಿಡ್ತೀರಿ. ಸತ್ರ ಸಾಯಿರ್ ಬಿಡ ಮರಯ್ಯ. ಏನ ಅಂದಲ್ಲೋ ಸಿದ್ದು? ಏನಿಲ್ಲ, ಇವತ್ತಿಷ್ಟಕ್ಕೆ ಸಾಕು, ನಾಳಿಂದ ಅಭ್ಯಾಸ ಮಾಡುವಂತಿ ಅಂದೆ. ಸರಿಯಪ್ಪ, ಹಂಗಾರ ನಾಳೆಯಿಂದನೇ ಹೇಳುವಂತಿ. ನನಗೂ ಮನೆಯಾಗ ಬಹಳ ಕೆಲಸ ಐತಿ, ಮತ್ತ ನಮ್ಮಪ್ಪ ಇಲ್ಲಿಗೆ ಕರಿಯಾಕ ಬಂದಗಿಂದಾನೋ ಮಾರಾಯ. ಮಗಳ ಯಪ್ಪ, ಕತ್ತಿ ಒದರ್ದಂಗ ಒದರ್ಕೊಂತ ಇತ್ಲಾಗ ಬರಕತ್ತಾನ. ಈಗ ಏನು ಹೇಳ್ಬೇಕ ನಮ್ಮ ಅಪ್ಪಗ? ಏನ್ರ ಹೇಳ ಮಗಳ ಕಮಲವ್ವ, ಎಲ್ಲಿದೀಯವ? ಇಲ್ಲೇ ಅದಿನೋ ಯಪ್ಪ. ಇವನವನ ಹರಿಯದಾಗ ಹರಿಯೋದಿಲ್ಲ ಅಂದ್ರ ಹರಿಗಾಡಕ್ ಹತ್ತು ಬಿಡ್ತಾವ. ಇದ್ರ ಕಾಲಾಗ ಒಂದ್ ಅರ್ಧ ಸಾಕಾಗಿ ಹೋಗೈತಿ. ಕಮಲವ್ವ ತಾಯಿ, ಎಲ್ಲಿದೀವು? ಇಲ್ಲೇ ಅದಿನ ಯಪ್ಪ. ನೀ ಯಾಕೆ ಬರಕ್ ಹೋದಿ? ನಾನ ಬರ್ತಿದ್ದಿಲ್ಲೇನ? ಮತ್ತ್ಯಾಕೆ ಇಲ್ಲಿಗೆ ಬಂದ್ಯೋ ಯಪ್ಪ? ನಿಮ್ಮವನ ಅದ ನಿನ್ ಹೆಂಡ್ತಿ ನಮ್ಮವ್ವ. ಎಷ್ಟು ಸಲ ಹೇಳ್ಬೇಕ? ಒಂದ್ ತುಂಟ್ಲೆ ಸೂರ್ಯ ತಾಯಿ ಹೊಟ್ಟ್ಯಾಗ ಹೋಗೋದ್ರೊಳಗ ಮನಿಗೆ ಬಾರವ ಅಂತ. ಮೊದ್ಲು ನೀನು ದೃಷ್ಟಿ ಬಾಂಬ್ ಇದ್ದಂಗ ಅದಿದಿ. ಯಾವನರ ನಿನ್ನ ಮ್ಯಾಲ ದೃಷ್ಟಿ ಬಿಟ್ಟ ಅಂದ್ರ ಮತ್ ಹಿಂದ್ಲು ಮನಿ ಪಾರವನ್ನ ಕರ್ಕೊಂಡ್ ಬರ್ಬೇಕು ದೃಷ್ಟಿ ತೆಗ್ಯಾಕ. ಅಯ್ಯಯ್ಯಯ್ಯಯ್ಯಯ್ಯ, ಗಂಡ ಬಿಟ್ಟ ಪಾರವನ್ನ ಕರ್ಕೊಂಡು ಬಂದು ನನಗ ದೃಷ್ಟಿ ಬಟ್ಟು ಗಿಡಿಸ್ತೀನಿ ಅಂತ ಹೇಳಿ ನೀನಾಕಿ ಮ್ಯಾಲ ದೃಷ್ಟಿ ಇಟ್ಟು ಕೈಕಾಲು ಸಣ್ಣ ಹೊಟ್ಟೆ ಡೊಮ್ಮಾಗಿಯಲ್ಲೋ ಯಪ್ಪ. ಹೋಗ್ಲಿ ಬಿಡಬೇ ತಾಯಿ, ನಾನರ ಏನ ಒಂದು ಮಾತಾಡಿದ್ರ ನೀನರ ಒಂದೇನ ಮಾತಾಡ್ತೀನಿ. ಹೌದು, ಇಷ್ಟ ತನಕ ಏನ್ ಮಾಡಕ್ ಹತ್ತಿದ್ದೆ? ಏನಿಲ್ರಿ ನಿಂಗಪ್ಪರ, ನಿನ್ನ ಮಗಳು ನಾನು ಸೇರ್ಕೊಂಡು ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಕತ್ತಿದ್ವಿ. ಮಾಡ ಮಗನ ಲೇ ಮಗನ ಸಿದ್ಧ, ನೀ ಸಿಕ್ಕಿದಿ ಅಂತನ ನನ್ನ ಮಗಳು ಇಲ್ಲಿ ನಿಂತಾಳ. ಇಲ್ಲೇನಪ್ಪ ನನ್ನ ಮಗಳ ಜೊತೆಗೆ ಅಂತ ಡಿಸ್ಕಷನ್ ವಿಷಯ? ಏನು ಇಲ್ರಿ, ನಿನ್ನೆ ನಮ್ಮ ಮನೆಯೊಳಗೆ ನಿನ್ನೆ ಒಂದು ಕೋಳಿ ತತ್ತಿ ಇಟ್ಟತ್ತ, ಅದ್ರ ಬಗ್ಗೆ ಮಾತಾಡ್ಕೊಂತ ನಿಂತಿದ್ವಿ.
ಹುಂಜ ತತ್ತಿ ಇಟ್ಟೈತೆ ಅಂದ್ರ ಏನೋ ವಿಶೇಷ ಐತಿ ಅಂತ ಅನ್ಬೋದಪ್ಪ. ಅಲ್ಲಲ್ಲಿ ಕೋಳಿ ತತ್ತಿ ಇಟ್ಟೈತೆ ಅಂದ್ರ ಅದ್ರಾಗ ಏನಂತ ವಿಶೇಷ ಐತ್ಲಿ ಮಗನ? ಮಾತಾಡ್ಕೊಂತ ನಿಂತಿದ್ದ ಮಾತಾಡ್ಕೊಂತ. ಹಂಗಾರ ಕೋಳಿ ತತ್ತಿ ಇಟ್ಟು ದೊಡ್ಡ ವಿಷಯ ಅಲ್ಲ ಅಂತೀರಿ ನೀವು? ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡುತ್ತಮ್ಮ. ನಾನು ಕೋಳಿ ತತ್ತಿ ಇಟ್ಟದ್ದ ದೊಡ್ಡ ವಿಷಯ ಅಂತನಪ್ಪ. ನಾನಲ್ಲ ಅಂತೇನಪ್ಪ. ಹಂಗಾರ ನಿನ್ನ ಮಗಳ ನಿಡ ಅನ್ನಪ್ಪ. ಸಾಕ್ ಸುಮ್ಮನೆ ಆಗಲಿ, ಬೇಬರ್ಸಿ ಹಳೆ ಬೈಗ ಬರ್ಸಿ. ನಿನ್ನ ಪಾದ ದೊಡ್ಡವದಾವು. ಹೆಂಗಸೂರ್ ಯಾರ ತತ್ತಿ ಇಡ್ತಾರ ಮಗನ? ಕಮಲವ್ವ ಏನಪ್ಪ ನೀ ನಡಿಯವ್ವ, ಇವನ್ ಕೂಟಾಗ ಏನ್ ಮಾತಾಡೋದು? ನಡಿಯಪ್ಪ ನಡಿಯಪ್ಪ ಹೋಗೋಣ. ನಮ್ಮನ್ನ ಹುಚ್ಚ ಹಿಡಿಸ್ಬಿಡ ಮಗ ಇವ. ಆತ್ ನಡಿಯಪ್ಪ ಹೋಗೋಣ. ಬೇಡ ಬೇಡ ನೀ ನಡಿ ನೀ ನಡಿ. ಸಿದ್ದು ಸಿದ್ದು ನಾಳೆ ಇದೇ ಜಾಗಕ್ಕ ಇಲ್ಲೇ ಬರ್ತೀನಿ. ಬಾ ಬಾ. ಅದಕ್ಕೆ ರೀ ನಮ್ಮ ಉಪೇಂದ್ರ ಅವ್ರು ಹೇಳಿರೋದು, ಸತ್ಯ ಹೇಳಿದ್ರೆ ಎಲ್ಲರಿಗೂ ಬೇಜಾರು, ಸುಳ್ಳ ಕಿಕ್ ಕೊಡೋದು, ಆದ್ರೆ ನಮಗೆ ಮಾತ್ರ ಈ ಸಿಗರೇಟ್ ಅಷ್ಟೇ ಕಿಕ್ ಕೊಡೋದು. ಈಗ ಒಂದು ನಾವು ಸಿಗರೇಟ್ ಹಚ್ಕೊಂಡು ನಾವು ಮಜಾ ಮಾಡಿಬಿಡೋಣ. ಆಹಾ, ನಾವು ಈ ಸಿಗರೇಟ್ನಾಗ ಏನು ಇಟ್ಟಿರ್ತಾರೋ ಏನೋ, ಒಂದು ದಮ್ ಹೊಡೆದ್ರೆ ಸಾಕು ಓಲ್ಡ್ ಫ್ಲ್ಯಾಶ್ ಅಂದ್ರೆ ಹಳೆ ನೆನಪುಗಳು ಒಂದೊಂದು ಉದುರಿ ಬೀಳ್ತಾವೆ. ಈ ಹಳೆಯದ ಅನ್ನತ್ತಿಗೆ ಒಂದು ವಿಷಯ ನೆನಪಿಗೆ ಬಂತು ನೋಡ್ರಿಪ್ಪ. ನಾವು ಸಣ್ಣವರಿದ್ದಾಗ 1ನೇ ಕ್ಲಾಸ್ ಓದೋ ಮುಂದೆ ಒಂದು ಪಾಠ ಇತ್ತು. ಏನಪ್ಪ ಅಂದ್ರೆ, ಗಣಪ ಈತ ಗಣಪ ಈಶನ ಮಗ ಗಣಪ, ಈಶ ಆತ ಈಶ ಗಣಪನ ತಂದೆ ಈಶ, ಈಶನ ಮಗ ಗಣಪ ಗಣಪನ ತಂದೆ ಈಶ, ಆತ ಈಶ ಈತ ಗಣಪ ಈತ ಗಣಪ ಆತ ಈಶ. ಅವನೇ ಗಣಪ ಶಿವಪ್ಪ ತಂದೆ ಮಗ ಅನ್ನೋದು ಯಾರಿಗೆ ಗೊತ್ತಿಲ್ಲಪ್ಪ? ಎಲ್ಲರಿಗೂ ಗೊತ್ತಿರೋ ವಿಷಯನ ಅದನ್ನು ತಂದು 1ನೇ ಪಾಠ ಅಂತ ಇಟ್ಟಿದ್ರು. 1ನೇ ಪಾಠದ ಸಮಾಚಾರ ಹಂಗಿರ್ಲಿ ಬಿಡ್ರಿ. 2ನೇ ಪಾಠ ಹೆಂಗಿತ್ತು ಗೊತ್ತೈತೇನ್ರಿ? ಲಂಗ ಇದು ಲಂಗ, ಇದು ಕಮಲಳ ಲಂಗ, ಕಮಲಳ ಲಂಗ ಜಳಜಳ, ಕಮಲಳ ಲಂಗ ಜಳಜಳ, ಇದು ಕಮಲಳ ಲಂಗ, ಲಂಗ ಇದು ಲಂಗ. ಆಗ ಅವನ ಕಮಲಳ ಲಂಗ ಜಳಜಳ ಇತ್ತು, ತಳತಳ ಇತ್ತು. ಯಾವನಿಗೆ ಗೊತ್ತಿತ್ತಪ್ಪ? ಕಮಲ ತಳತಳ ಅಂತ, ಆಕಿ ಲಂಗ ಜಳಜಳ ಅಂತ. ಇದನ್ನು ಒಯ್ದು 1ನೇ ಕ್ಲಾಸ್ ಹುಡುಗರಿಗೆ 2ನೇ ಪಾಠ ಅಂತ ಹೇಳಿದ್ರು. ಹುಡುಗರು ಹೆಂಗೆ ತಿಳ್ಕೋಬೇಕು, ಪರೀಕ್ಷೆ ಹೆಂಗೆ ಬರೀಬೇಕು? ನಾನೇನೋ ಮಿಗಿ ಮಿರಿದ ಮಗ ಇದ್ದೆ, ಪರೀಕ್ಷೆ ಬರೋದು ನಾನೊಬ್ಬನ ಪಾಸ್ ಆದೆ, ಉಳಿದವ್ರೆಲ್ಲರೂ ಫೇಲ್ ಆದ್ರು. ಕಮಲ ಅಂತ, ಆಕಿ ಲಂಗ್ ಜಳ ಜಳ ಅಂತ. ಯಾಕ ಸಿದ್ದು ನನ್ನ ಬಗ್ಗೆ ಏನೇನೋ ಮಾತಾಡಕತ್ತೀಯಲ್ಲ, ಯಾಕ? ಯಾರಪ್ಪ ಅವರು? ಓಹೋ ಕಮಲಿ. ನಾನ ಅಲ್ಲ, ಕಮಲಳ ಲಂಗ ಜಳ ಜಳ ಅಂತ ನನ್ನ ಬಗ್ಗೆ ಮಾತಾಡಕತ್ತಿದ್ದಿಲ್ಲ ನೀನು? ತಗೊಳಪ್ಪ. ಅಲ್ಲಲೇ ಕಮಲಿ ಅಂದ್ರೆ ನೀನು ಒಬ್ಬಕ್ಕೆ ಏನು? ಸಾವಿರಾರು ಮಂದಿಪ್ಪ. ಇನ್ನು ನಾನೇನಾರು ನಿಂಗಪ್ಪನ ಮಗಳು ಕಮಲಿ, ನಿನ್ ಲಂಗ ಜಳ ಜಳ ತಳ ತಳ ಅನ್ನೋದ್ರ ನೀ ಕೇಳ್ಬೇಕು. ಅಂದಿಯಪ್ಪ. ಹಂಗಾರೆ ನಿಜವಾಗ್ಲೂ ನನಗೆ ಅಂದಿಲ್ಲ, ಹೌದಲ್ಲ? ನಾಚಿಕೆಲ್ಲದ್ ನಿಮ್ಮ ಅಪ್ಪನ ನಾಣಗು, ನಿಮ್ಮ ಅವ್ನ ನಾಣಗು, ನಿನ್ನ ಅಕ್ಕನ್ ನಾಣಗು, ನಿನ್ನ ಅಕ್ಕನ್ ನಾಣಗು, ನಿನ್ನ ನಾನೇನೋ ನಿಮ್ಮ ಅಪ್ಪಗ ಅಂದಿಲ್ಲ. ತಮ್ಮ ಸಿದ್ದಣ್ಣ, ನಿಮ್ಮಿಬ್ಬರು ನಡುವಿನ ಜಗಳದಾಗ ನನ್ನ ಮೇಲೆ ಯಾಕೆ ಆಣಿ ಇಡಾಕತ್ತಿರಲ್ವ? ಆಕಸ್ಮಿಕ ನಿಮ್ಮ ಆಣಿಯಿಂದ ನಾ ಸತ್ರ ಮುಂದೆ ಹೆಂಗಪ್ಪ? ಮುಂದೆ ಹೆಂಗಪ್ಪ ಅಂದ್ರೆ ದಡ ದಡ ಚಟ್ಟ ಕಟ್ಟೋದು, ತಡ ತಡ ಅಂತ ಬೆಂಕಿ ಹಚ್ಚಿ ಸುಟ್ಟ ಬಿಡದ. ಹೌದೌದೌದು, ಸುಮ್ಮನಿದ್ರ ಸುಡ ಮಗನ ನೀನು. ಸಿದ್ದು, ನಮ್ಮಪ್ಪದ ಸುಡ್ತೀಯ ನೀನು? ನಮ್ಮಪ್ಪನೇನಾರ ಸುಟ್ಟು ಬಿಟ್ಟೆ ಅಂದ್ರೆ ನಾ ನಿನ್ನ ಸುಟ್ಟು ಬಿಡ್ತೀನಿ. ಮತ್ತ ಯಾಕ ಮಗನ ಹೆಂಗೈತಿ ನಿನ್ನ ಮೈಗೆ? ಸಡ್ಲು ಕೊಟ್ಟ ಸಂಧ್ಯಾಗ ನುಸುಳಾಕ ಬರ್ತೀಯ? ಇನ್ನ ಮುಂದೆ ನಮ್ಮಪ್ಪಗೇನೋ ಮಾತಾಡಬಾರ್ದಂದೆ. ಆಹಾ ಆಹಾ, ಪಿತೃವಾತ್ಸಲ್ಯ. ಲೇ ಕಮಲಿ, ನನ್ನ ಸುಡೋದು ಅಷ್ಟು ಸುಲಭಲ್ಲೇ. ಯಾಕಂದ್ರ ನಾವು ಅಮೇರಿಕದಾಗ ಇರೋ ಎಂಪೈರ್ ಬಿಲ್ಡಿಂಗ್ ಇದ್ದಂಗ. ತಮ್ಮ ಸಿದ್ದಣ್ಣ, ಮೊನ್ನೆ ಅಮೇರಿಕದ ಬಿಲ್ಡಿಂಗ ಸುಟ್ಟಾರ, ಅಂತದ್ರೊಳಗ ನೀಯಾ ಲೆಕ್ಕೋ? ತಗೋ, ಇವನು ತಿರ್ಗಾ ಮುರ್ಗಾ ಸುತ್ತೊರೆದ್ರು ಇವ್ರು ನಮಗ ಬೆಕ್ಕಿ ಹಚ್ಚಂಗೆ ಕಾಣ್ತಾರ. ರೀ ನಿಂಗಪ್ಪರ. ಏನ್ರಿ ಸಿದ್ದಪ್ಪರ? ಈ ಸುಟ್ಕೊಳ್ಳೋ ಪ್ರೋಗ್ರಾಮ್ ಇಷ್ಟಕ್ಕೆ ಸಾಕು. ಈಗ ಸದ್ಯಕ್ಕಿಬ್ರು ಶೇದೋ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅಂದೆ. ಮಗಳ ಕಮಲವ್ವ. ಓಯಪ್ಪ, ಇವ ಏನೇನ ಮಾತಾಡಕತ್ತಾನವ? ಹೌದಪ್ಪ. ನೀ ಮನಿ ನಡಿಯವ, ನಾ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಆತಪ್ಪ, ನಾ ಹೋಗ್ತೀನಿ, ನೀ ಲಗು ಲಗು ಬಂದ್ಬಿಡ. ಬರ್ಲಾ ಯಪ್ಪ? ಯಪ್ಪ ನಾ ಬರ್ಲ್ಯಾ? ನಡಿ ಬ್ಯಾ. ಸಿದ್ದಪ್ಪ, ಏನ್ ಪಾದ ಸೇದದ? ನೀವೇನು ಗಾಬರಿ ಆಗ್ಬೇಡ್ರಿ, ಅಂಥದ್ದೇನಿಲ್ಲ. ಇಬ್ರು ಕೂಡಿ 2 ಇಂಚ್ ಸಿಗರೇಟ್ ಸೇದೋಣ ಅಂದೆ. ಏನು, ನೀನು ಇಂಚ್ ಗಟ್ಲೆ ಸಿಗರೇಟ್ ಸೇತೀಯ? ಹೌದು, ನಾವೇನ ಮಾಡಿದ್ರು ಪದ್ಧತಿ ಸೀರ್ ಲೆಕ್ಕಾಚಾರ ಹಾಕಿ ಮಾಡೋದು. ತಗೋ ಸಿಗರೇಟ್ ಹಚ್ಕೊಂಡು ಸುಮ್ಮನೆ ಸೇದು. ಆಹಾ, ಆನಂದ ಆತ್ಪ.
ಹೌದು ನಿಂಗಪ್ಪರ, ಬೆಳಕು ಹರಿತಂದ್ರೆ ಸಾಕು ಊರು ಹೊರಗೆ ಹೊಕ್ಕಿರಲ್ಲ, ಎದಕ್ಕೆ ಹೊಕ್ಕಿರಿ? ಮತ್ತೇನಿಗೆ ಹೋಗ್ತಾರೋ ತಮ್ಮ? ಬೆಳಕು ಹರಿದ ಕೂಡಲೇ ಇರ್ತಾವಲ್ಲಪ್ಪ ಪರ್ಸ್ನಲ್ ಪ್ರೋಗ್ರಾಮ್. ನಂಬರ್ 1, ನಂಬರ್ 2. ನಂಬರ್ 1 ಕೆಲಸ ಏನೋ ಸುಸೂತ್ರ ಆಗ್ತದ, ಅದೇ ನಂಬರ್ 2 ಭಾಳ ವಜ್ಜೆ ಮಾಡ್ತದ. ಯಾಕಪ್ಪ ಅದು ಯಾಕೆ ವಜ್ಜೆ ಆಕತಿ? ಇನ್ನು ಅದು ಯಾಕೆ ವಜ್ಜೆ ಆಕತಿ ಅಂದ್ರೆ ಹೆಂಗೆ ಹೇಳು ತಮ್ಮ? ನಮ್ಮೂರು ಕೆರೆಯಾಗ ನೀರು ಇಳಿದು ನೋಡಿ ಹೊಟ್ಟಿ ರುಮ್ ಅಂತೈತಿ. ಅಲ್ರಿ ನಿಂಗಪ್ಪರ, ಗುಂಡಾಗ ಕೆರೆಯಾಗ ಇರೋದು ಸ್ವಲ್ಪ ನೀರು ಇರ್ತಾವೆ, ಅಂಥದ್ರ ನಿಮ್ಮಂಥವ್ರು 4 ಮಂದಿ ಬೆಳಕು ಹರಿತಿಗೆ ಹೋಗಿ ಹೊಲಸು ಮಾಡಿ ಕಲ್ಲಕ್ಕೆ ಬಿಸಿ ಬಂದುಬಿಡ್ತೀರಿ. ಇನ್ನು ನಮ್ಮ ಸರ್ಕಾರದವ್ರು ಮುಗಿಲಿಗೆ ವಿಮಾನದಿಂದ ಗುದ್ದಿಸಿ ಮಳೆ ತರ್ತಾನೆ ಅಂದರು, ಮಳೆಗಾಲ ಹೋಗಿ ಬ್ಯಾಸಿಗೆ ಬಂತು ಸುಮ್ಮನಾದ್ರು. ಹಿಂಗಾದ್ರೆ ರೈತರುಗಳ ಯಾರು ಕೇಳ್ಬೇಕಂತೀರಿ? ಅಲ್ರಿ, ಅವ್ರು ಓಟ್ ಹಾಕ್ಸ್ಕೊಂಡು AC ರೂಮ್ನಾಗ DC ರೂಮ್ನಾಗ ಹೆಂಡ್ರ ಮಕ್ಳ ಜೊತೆಗೆ ಬೆಚ್ಚಕ್ಕೆ ಕುಳಿತಿರ್ತಾರ. ಇಲ್ಲಿ ಪಾಪ ನಮ್ಮ ರೈತ ಹೊಟ್ಟಿಗೆ ಹಿಟ್ಟು ತಿನ್ನಾಕಿಲ್ದಂಗೆ ಆಗಿ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳಕತ್ಯಾರ. ಒಟ್ಟಿನಾಗ ನಮ್ಮ ದೇಶದ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಪುಂಡ ಪೋಖರಿಗಳ ಗುಂಡಾ ರಾಜ್ಯದಾಗ ಸತ್ತಂಗಾಗೈತ್ರಿ ನಿಂಗಪ್ಪರ. ನೀನು ಹೇಳೋದ ಖರೆ ಐತಿ ಬಿಡುತ್ತಮ್ಮ. ಸತ್ವಂತರ ಕಾಲ ಹೋತಪ್ಪ, ಅದ್ರ ಜೊತೆಗೆ ಮಳಿನೂ ಹೋತು. ಅದಕ್ಕೆ ರೀ ನಿಂಗಪ್ಪರ, ಟು ಬಿ ಟು ಗುಡ್ ಈಸ್ ಟು ಡೇಂಜರಸ್ ಅಂತ ಹೇಳೋದು. ಅಬ್ಬಾ ಹಂಗಂದ್ರೇನು ತಮ್ಮ? ಅದರ ಅರ್ಥನ ಆಗ್ಲಿಲ್ಲಲ್ಲೋ ನನಗೆ. ಹಂಗಂದ್ರ ಒಳ್ಳೆಯವ್ರಿಗೆ ಭಾಳ ದಿವಸ ಕಾಲಿಲ್ಲ ಅಂತಾರೆ ನಿಂಗಪ್ಪರ. ಆದ್ರೂ ತಮ್ಮ ನೀ ಭಾಳ ಶಾಣೆ ಆದಿ ನೋಡ್ಲಿ. ನಮ್ಮಂತವ್ರ ಮಾತಿಗೆ ಭಾಳ ಬೆಲೆ ಕೊಡ್ತೀಪ. ನಿಮ್ಮಂಥವ್ರ ಮಾತಿಗೆ ಬೆಲೆ ಕೊಡಕಬೇಕ್ರಿ. ಯಾಕಂದ್ರೆ ನೀವು ಹಿರಿಯರು ಅಂದ್ರೆ ದೇವ್ರ ಸಮಾನ. ಹಿಂಗಾಗಿ ದೇವ್ರ ಬಗ್ಗೆ ಒಳ್ಳೆ ಕೆಲಸದ ಬಗ್ಗೆ 4 ಮಾತು ಹೇಳಿದ್ರೆ ಕೇಳ್ತೀನಿ. ಯಾಕಂದ್ರೆ ಕೇಳ್ರಿ, ಇಲ್ಲಿ ಖುದ್ ಮೇ ಕುದಾ ಹೈ ಕುದಾ ತಬ್ ಜುದಾ ಹೈ, ಜುಯಕ್ ರಾಜ್ ನ ಸಮಜೆ ಉಯಕ್ ಗದಾ ಹೈ ಅಂತ ತಿಳಿದವ್ರು ಹೇಳ್ಯಾರ ನೋಡ್ರಿ. ಅಂತೂ ಭಾಳ ವಿಚಾರದೈತಮ್ಮ, ಭಾಳ ವಿಷಯದ ಬಗ್ಗೆ ತಿಳ್ಕೊಂಡಿಪ್ಪ. ನಿಮ್ಮಂತವ್ರು ಈಗಿನ ಕಾಲದಾಗ ಸಿಗೋದು ಭಾಳ ಕಡಿಮೆ. ಹೌದ್ರಿ ನಿಂಗಪ್ಪರ, ನಮ್ಮಂತವ್ರು ಇನ್ನೂ ಭೂಮಿ ಮ್ಯಾಗ ಅದಾರ ಅಂತಂದ ಇತ್ಲಿತ್ಲ ಸ್ವಲ್ಪ ಮಳೆ ಆಗಾಕತ್ತೈತಿ. ಇಲ್ಲಿ ಫೇಲ್ ಆತ್ ನೋಡ್ಲೆ ತಮ್ಮ, ಭಾಳ ಮುಂದೆ ಜಕ್ಕೊಂಡಿ ನೀನು. ಇನ್ನು ಮುಂದೆ ಚಾಚಕ್ ಹೋಗ್ಬೇಡ, ಯಾಕಂದ್ರೆ ನಿನ್ನ ಒಂದ ಮಾತಿನಾಗ ನಾ ಎಲ್ಲ ತಿಳ್ಕೊಂಡಿನಿ. ನಮ್ದೊಂದು ಸ್ವಲ್ಪ ಕೆಲಸ ಐತಿ, ನಾ ಮುಗಿಸ್ಕೊಂಡ್ಬರ್ತೀನಿ. ನೀ ನಡಿಯಪ್ಪ ಮನೆಗೆ. ನಡ್ರಿ ಹಂಗಾರ ನೀವು. ನಾನು ನಡೀತೀನಿ ಹಂಗಾರ. ಓಂ ಹರಿ ಶ್ರೀ ಹರಿ ಓಂ ಹರಿ ಶ್ರೀ ಹರಿ ಓಂ ಹರಿ ಶ್ರೀ ಹರಿ ಓಂ ಹರಿ ಶ್ರೀ ಹರಿ. ಏನಪ್ಪ ಯಾಕೋ ನಮ್ಮ ಕಮಲಿ ಓ ಹರಿ ಸಿರಿ ಹರಿ ಓ ಹರಿ ಸಿರಿ ಹರಿ ಅನ್ನಕತ್ತಾಳಲ್ಲ, ಏನಿರ್ಬೋದು ಅಂತ. ಏ ಕಮಲಿ, ನಿನ್ನವು ಏನೇನು ಹರಿಯವದವು ದಡ ಹೇಳು. ಎಲ್ಲಾನು ಒಂದ ಸಲ ತಮ್ಮಂದ್ ಬಿಡು, ಹರಿದು ಬಿಡ್ತಾನೆ. ಯಾರದು? ಓಹೋ ಸಿದ್ದು, ನೀ ಯಾವಾಗ ಬಂದಿ? ಅದ ನೀನ್ ಓ ಹರಿ ಸಿರಿ ಹರಿ ಓ ಹರಿ ಸಿರಿ ಹರಿ ಅನ್ನಕತ್ತಿದ್ದಲ್ಲ, ಅವಾಗ ಬಂದೆ. ಏನ ಹಂಗಂದಿಲ್ಲ ಮರಯ್ಯ. ಓಂ ಹರಿ ಶ್ರೀ ಹರಿ ಅಂತ ಹರಿನಾಮ ಸ್ಮರಣೆ ಮಾಡಕತ್ತಿದ್ದೆ. ತಗೋ ಅವನು ಎಲ್ಲರೂ ಉರಿ ಬಿಸಿಲ ಬರ ಅನ್ನಕತ್ತಾರ, ಅಂತದ್ರ ಈಕಿ ಹರ ಅನ್ನಕತ್ತಾಳ. ಹಂಗಲ್ಲ ಮಾರಯ್ಯ, 1001 ಸಾರಿ ಹರಿನಾಮ ಸ್ಮರಣೆ ಮಾಡಿದ್ರ ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಮದುವೆ ಆಕತಿ ಅಂತ ಹೇಳಿದ್ರು. ಅದಕ್ಕ ಹರಿನಾಮ ಸ್ಮರಣೆ ಮಾಡಕತ್ತಿದ್ದೆ. ಅಲ್ಲಲೇ ಕಮ್ಲಿ, ಹರಿ ಅಂತ ಗಂಟ್ಲ ಹರ್ಕೊಂಡ್ರ ಮದುವೆ ಆಕತಿ ಅನ್ನಂಗಿದ್ರ ಎಲ್ಲರೂ ಒಂದು ಕೋಣ ಕುತ್ಕೊಂಡ್ ಹೆಣ್ಮಕ್ಳು ಹರಿನಾಮ ಸ್ಮರಣೆನ ಮಾಡ್ತಿದ್ರು. ಅದನ್ನು ಬಿಟ್ಟು ಗಂಡು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಯಾರು ಮದುವೆ ಹಾಕಿದ್ರು ಹೇಳ? ಅಂದ್ರ ದೇವರ ಮೇಲೆ ಭಕ್ತಿ ಇರೋದು ತಪ್ಪು ಅಂತೀಯೇನು? ಮತ್ತ ಇರ್ಬೇಕಲೇ, ಭಕ್ತಿ ಇರ್ಬೇಕು. ಭಕ್ತಿ ಅಂದ್ರೆ ಏನು? ಗುರುಲಿಂಗ ಜಂಗಮರ ಏಕರೂಪವೇ ಭಕ್ತಾಂಗದ ನಿಜ ಭಕ್ತಿಯ ಗುಟ್ಟು. ಹೌದೇನು ಕಮಲಿ? ಭಕ್ತಿ ಇರೋದ್ ತಪ್ಪಲ್ಲೇ, ಈ ಕಳ್ಳ ಭಕ್ತಿ ಇರೋದ್ ತಪ್ಪು. ಈ ಮಾತ್ ನಿನಗೆ ಯಾಕೆ ಹೇಳಾಕತ್ತೀನಿ ಅಂದ್ರ, ಈಗಿನ ಕಾಲದಾಗ ಎಲ್ಲಾ ಕಳ್ಳ ಭಕ್ತರ ಹುಟ್ಟುಬಿಟ್ಟಾರ. ಹಿಂಗಾಗಿ ದೇವ್ರು ಕಲ್ಲಾಗ್ಬಿಟ್ಟಾನ. ಟೋಟಲಿ ದೇವ್ರು ಮತ್ತು ಭಕ್ತರ ನಡುವಿನ ಸಂಬಂಧ ಹೆಂಗೈತಪ್ಪ ಅಂದ್ರ ಜೋರ್ ಗುರು ಚಾಂಡಾಲ ಶಿಷ್ಯನ್ ಜೋಡಿ ಇದ್ದಂಗೈತಿ. ಹಂಗಾರ ದೇವರ ಮೇಲೆ ನಂಬಿಕೆ ಇರಬಾರ್ದು ಅಂತೇನು? ಮತ್ತ ದೇವ್ರ ಮೇಲೆ ನಂಬಿಕೆ ಇರಬಾರ್ದು ಅನ್ನೋರ್ ಜನ ಓಡಾಡ್ಸ್ಬಿಡ್ತಾರಲಿ. ದೇವ್ರ ಮೇಲೆ ನಂಬಿಕೆ ಇರಬೇಕು, ಆದ್ರೆ ಮೂಢ ನಂಬಿಕೆ ಇರಬಾರ್ದು. ಗಾಡ್ ಈಸ್ ನಾಟ್ ಫೌಂಡ್ ಇನ್ ದ ಟೆಂಪಲ್, ಗಾಡ್ ಈಸ್ ಇನ್ ಅವರ್ ಸೋಲ್. దేవుడు ఒక్కడే కాని పేరు చాన నిజమున్న దేవుడు మన ఆత్మలుంటాడు, గుడి మందిరలో దేవుడు లేదు. ದೇವ್ರು ಹೊರಗೆಲ್ಲೂ ಇಲ್ಲಂತ, ಅದಾನ. ನೀವು ಅದನ್ನ ಬಿಡ್ತೀರಿ, ಅಲ್ಲಿ ಜೋಗಪ್ಪ ಅದಾನ, ಇಲ್ಲಿ ಜೋಗವದಾಳ ಅಂತ ಹೇಳಿ ದುಡ್ದನ್ನೆಲ್ಲ ತಗೊಂಡ್ ಹೋಗಿ ಅವ್ರ ಹಣಕ್ಕಿಟ್ಟು ಬರ್ತೀರಿ. ನೋಡ್ಕಂಬ್ಲಿ, ಇವತ್ತು ಓಣ್ಯಾಗ ಬೀದಾಗ ಎಲ್ಲನ್ನ ಹೇಳಿಕೆ ಹೇಳೋ ಕಳ್ಳು ಜೋಗಪ್ಪರೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು ಹೇಳಿಕೆ ಹೇಳಾಕ್ ಚಲೋ ಮಾಡ್ಯಾರ. ದೇವ್ರ ದರ್ಶನಕ್ಕಂತ ಭಕ್ತರು ಗುಡಿಗೆ ಹೋದ್ರೆ ಸಾಕು, ಯಾವ ಪೂಜಾರಪ್ಪನು ಕಲ್ಯಾಣ ಆಗ್ಲಿ ಅಂತ ಆಶೀರ್ವಾದ ಮಾಡಲ್ಲ. ಏ ಸಿದ್ದು, ಯಾವ ಜೋಗಪ್ಪನ ಕೈಯಾಗರ ಮೊಬೈಲ್ ಇರ್ಲಿ, ಜೋಗವನ ಕೈಯಾಗರ ಮೊಬೈಲ್ ಇರ್ಲಿ, ನಿನ್ನ ಕೈಯಾಗ ಮಾತ್ರ ಈ ಹಾಳಾದ ಸಿಗರೇಟ್ ಒಂದು ದಿವಸನೂ ತಪ್ಪೋದಿಲ್ಲಲ್ಲ? ಯಾಕಂದ್ರ ಈ ಸಿಗರೇಟ್ ನನ್ನ ಫೇವ್ರೇಟ್ ಅಲ್ಲಿ, ಅದಕ್ಕೆ ಈ ಸಿಗರೇಟ್ ನನ್ನ ಕೈಯಾಗ ಯಾವಾಗ್ಲೂ ತಪ್ಪೋದಿಲ್ಲ. ನಿನಗಿನ್ನು ಗೊತ್ತಿಲ್ಲ, ನನಗೇನು ಫೇವ್ರೇಟ್ ಆಕತಿ ಅದು ನನ್ನ ಕೈಯಾಗ ಯಾವಾಗ್ಲೂ ಇರ್ತೈತಿ. ನನ್ನ ಫೇವ್ರೇಟ್ ಅಂತ ಊರು ತುಂಬಾ ಸಿಗರೇಟ್ ಹಚ್ಕೊಂಡು ತಿರುಗ್ತಿದಿ, ಅದಕ್ಕ ಊರಾಗಿನ ಜನ ನಿನಗೊಂದು ಬಿರುದು ಕೊಟ್ಟಾರ, ಸಿಗರೇಟ್ ಸಿದ್ಧ ಅಂತ. ಓಹೋ, ಬಯಸದೆ ಬಂದ ಭಾಗ್ಯ. ನಮ್ಮ ಜನ ಎಷ್ಟು ಒಳ್ಳೆಯರದಾರ್ರಿ.
ಯಾಕಂದ್ರೆ ಈಗಿನ ಕಾಲದ ಪ್ರಶಸ್ತಿಗಳು ಬಿರುದುಗಳು ನನಗೆ ಬೇಕು ಅಂತ ಕಿತ್ತಾಡ್ತಿರ್ತಾರೆ. ಪ್ರಶಸ್ತಿಗಾಗಿ ರಾಜಕೀಯನ ಮಾಡ್ತಾರೆ. ಅಂಥದ್ರಾಗ ಏ ಸಿದ್ದು, ಜನ ಬಿರುದು ಕೊಟ್ಟಾರಂತ ಸಿಗರೇಟ್ ಸೇದಿ ನಿನ್ನ ಆರೋಗ್ಯದ ಗತಿ ಏನು? ಜಿಂದಗಿ ಮೇ ಕ್ಯಾಬಿನ್ ಹೈ ಕಮ್ಲಿ. ಇರೋದ್ರೊಳಗ ಲೋಕದ ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸ್ಬಿಡ್ಬೇಕು. ಸತ್ ಮೇಲೆ ಏನೈತಿ ಅದ 6 ಅಡಿ 3 ಅಡಿ. ನೀ ಹಿಂಗ ಚಟ ಮಾಡೋನಾದ್ರ ಎಲ್ಲಾ ಚಟಗಳನ್ನು ಮಾಡಿಬಿಡು. ಗಿಟಗ ತಿಂದು ಒಮ್ಮೆಲೆ ಗೊಟಕ್ ಅಂದ್ಬಿಡು. ಅದನ್ನ ಬಿಟ್ಟು ಈ ಸಿಗರೇಟ್ ಸೇತಿ ಯಾಕ ಮರಯ್ಯ? ನೋಡ್ ಕಮ್ಲಿ, ಇನ್ನೂ ನಿನಗೆ ಸಿಗರೇಟಿನ ಪೂರ್ತಿ ಮಾಹಿತಿ ಆಗಿಲ್ಲ. ಅದಕ್ಕೆ ಹಿಂಗ್ ಮಾತಾಡಕತ್ತೀನಿ. ನೀನು ಇದ್ರ ಬಗ್ಗೆ ಹೇಳ್ತೀನಿ ಕೇಳಿಲ್ಲಿ. ಹೇಳು. ಗಟ್ಟಿ ಎಂಬ ಗೂಟ ಹಿಡಿದು ಕಾಟವಿರದ ಕೂಟಿನಲ್ಲಿ ಗೂಟದ ಗಾಟ ಎಬ್ಬಿಸಂದ ಸರ್ವಜ್ಞ. ಸಿದ್ದು, ನನಗಿದೇನೋ ಅರ್ಥನ ಆಗ್ಲಿಲ್ಲ. ಕಮಲಿ, ಇದು ನಿನಗೆ ಅರ್ಥ ಆಗೋದಿಲ್ಲ. ಇಂಥ ಶಬ್ದಗಳ ಅರ್ಥ ನಿನಗಾಗಿತ್ತು ಅಂದ್ರೆ ನೀನು ಇಲ್ಲಿ ಇರ್ತಿದ್ದಿಲ್ಲ. ಮತ್ತೆ ಎಲ್ಲಿರ್ತಿದ್ದೆ? ಎಲ್ಲಿ ಬೇಕಲ್ಲ ಇರ್ತಿದ್ದೆ ಅನ್ಬೇಕು ನೀನು. ನಿನಗೆ ಅಚ್ಚ ಕನ್ನಡದಾಗ ತಿಳಿಯಂಗೆ ಹೇಳ್ತಾನೆ ಕೇಳಿಲ್ಲಿ. ಹೇಳು. ತುಂಡು ಕಂಡವ ತಿಂದು ಬಾಟ್ಲಿ ಹೆಂಡವ ಕುಡಿದು ಬೆಂಡು ಬಾಯೊಳಗಿಡದವ ಸಂಡ ಕಣಯ ಸರ್ವಜ್ಞ. ಒಟ್ಟಾರೆ ಇದ್ರ ಅರ್ಥ ಏನಪ್ಪಾ ಅಂದ್ರ, ಎಲ್ಲಾ ಚಟನು ಅರ್ಧಂಬರ್ಧ ಮಾಡ್ಬಿಡೋದಕ್ಕಿಂತ ಪರ್ಫೆಕ್ಟ್ ಆಗಿ ಒಂದ್ ಚಟನರ ಸಂಪೂರ್ಣವಾಗಿ ಸಾಯ್ಬೇಕಂತ ಮಾಡವನ ನೀನು. ಏ ಸಿದ್ದು, ನಿಮ್ಮಂಥವ್ರ ಬಾಯಾಗ ಅಂಥ ಪುಣ್ಯಾತ್ಮರ ಹೆಸರು ಬರಕ್ ಹೋಗ್ಬಾರ್ದು. ನಿನ್ನ ಕುಟಾಗೇನ್ ಮಾರಾಯ, ಮನೆಗೆ ಹೋಗಕ್ ಹೊತ್ತಕತ್ತಿ ನಮ್ಮಪ್ಪ ಕಾಯ್ತಿರ್ತಾನ. ನಾ ಏನು ಬರ್ಲಾ? ಹೋಗು. ಮತ್ತೆಲ್ಲಿ ಹೋಗ್ತಿದಿ? ಮತ್ತೆ ಹೊರಿ ಹುಡ್ಕೊಂಡು ಬರ್ತಿದಿ ಅಲ್ರಿ. ನನಗ ಭಗವದ್ಗೀತೆ ಹೇಳಕ್ ಬರ್ತಾಳ. ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿದ್ದರೆ ಅಚ್ಯುತನಪ್ಪ ಅಜನಪ್ಪ, ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಮನುಷ್ಯ ಯಾವುದೋ ಚಟ ಮಾಡಲಿ, ಯಾವುದೋ ಕೆಲಸ ಮಾಡಲಿ, ನಮ್ಮ ಕಚ್ಚೆ ಕೈ ಬಾಯಿಗಳು ನಮ್ಮ ಇಚ್ಛಾಗಿರ್ಬೇಕಂತ. ಮನಸ್ಸು ಯಾವಾಗಲೂ ಸುದ್ದಿರ್ಬೇಕಂತ. ನಮ್ಮ ಮನಸ್ಸು ಏನಾಗ್ಯಾವ? ಅವನವನ ಅಡಜಾಲಿ ಬಡ್ಡೆ ಆಗ್ಯಾವ್ರಿ. ಅಲ್ರಿ, ದುಡಿಯೋದು 25 ರೂಪಾಯಿ, ಅದ್ರಾಗ 10 ರೂಪಾಯಿ ಕೊಟ್ಟು ಪಾಕೆಟ್ ಕುಡ್ದು, 2 ರೂಪಾಯಿ ಕೊಟ್ಟು ಸ್ಪೆಷಲ್ ಬೈಸ್ ಬೇಡಿ ತೊಗೊಂಡು, 50 ಪೈಸೆ ಕೊಟ್ಟು ಒಂದು ಬೆಂಕಿ ಪಟ್ಟಣ ತೊಗೊಂಡು, ಮ್ಯಾಲ್ ನೆಂಚಿಗೆ ಅಂತ ಒಂದು ಕುಚ್ಚಿತ್ತತಿ ತೊಗೊಂಡು ಮಜಾ ಮಾಡಿದ್ರೆ ಇವ್ರು ಉದ್ಧಾರ ಆಗೋದು ಯಾವಾಗ? ಸರ್ಕಾರ ಸರಾಯಿ ತಯಾರಿಸೋದು ಬಿಡಂಗಿಲ್ಲ, ಇವ್ರು ಕುಡಿಯೋದು ಬಿಡಂಗಿಲ್ಲ. ಹೋಗ್ಲಿ ಬಿಡ್ರಿಪ್ಪ. ಅತ್ಲಾಗ 20 ಮಗ್ಗಿ ಹೇಳೋರ್ ಮುಂದೆ 2 ಮಗ್ಗಿ ಯಾಕೆ ಹೇಳ್ಬೇಕು? ಇವ್ ನಾವು ಕರ್ಮೆದ್ದು ಕಾಡ ಹೊತ್ನಾಗ ಲಿಂಗ್ ಎದ್ದು ಅಡ್ಡಾಡಕತ್ತಿದ್ವಂತ್ರಿ. ಯಾರಿಗಿಲ್ಲದ ವಿಚಾರ ನಮಗೆ ಯಾಕೆ ಬೇಕು? ಹೌದು, ನಮ್ಮ ಗಾಡಿ ಇಷ್ಟೊತ್ತಿಗೆ ಇಲ್ಲಿ ಬರ್ಬೇಕಾಗಿತ್ತು, ಇನ್ನೂ ಯಾಕೆ ಬಂದಿಲ್ಲ ಅಂತ. ಬರ್ಲಿ ವೇಟ್ ಮಾಡ್ಕೊತ ನಿಲ್ಲೋಣ. ಇದು ಯಾವ್ದ್ರಿ? ಇದು ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಕೈಯಾಗ ಒಂದು ವ್ಯಾನಿಟಿ ಬ್ಯಾಗ್ ಹಿಡ್ಕೊಂಡು ಬಳ್ಕಾಡ್ಕೊಂತ ಬರಾಕತ್ತೈತಿ ಅಲ್ರಿ. ಒಳ್ಳೆ ಬಾಲಿವುಡ್ ನಟಿ ಐಶ್ವರ್ಯ ರಾಯ್ ಇದ್ದಂಗೆ ಐತಲ್ರಿ. ಅಲ್ರಿ, ಇದು ಹಿಂದಿ ಕನ್ನಡ ಎರಡೂ ಮಿಕ್ಸ್ ಮಾಡಿ ಹಾಡು ಹೇಳ್ತತಿ ಅಂದ್ರೆ ಇದು ಎಲ್ಲೋ ಮಿಕ್ಸರ್ ಹುಟ್ಟಿದ ಬಾಕ್ಸರ್ ಗಾಡಿನ ಇರ್ಬೇಕು. ವಾಟ್ ಯು ಸೇ? ಹೂ ಆರ್ ಯು ಮ್ಯಾನ್? ಹೂ ಹಾರಿ ಹೂ ಮ್ಯಾನ್. ಮೇಡಮರ, ಹಾರ ಚಿಂತೆ ಬಿಟ್ಬಿಡ್ರಿ ನೀವು. ಹಾರದ್ರಾಗ ರೇಸ್ ಕುದುರೆಗಂತೂ ಒಂದು ಹೆಜ್ಜೆ ಮುಂದ್ರಿ ನಾವು. ಈ ಕರ್ನಾಟಕದ 1ನೇ ನಂಬರ್ ಅಂತಾನ್ರಿ ನಮ್ಮದು. ಯಾಕಂದ್ರೆ ನಮ್ಮ ಮುತ್ತ ಹೇಳಿದ್ದ, ಬೇಲಿ ಹಾರೋದು, ಬಳದರ ಮನೆ ಬಾಕ್ಲು ನೋಡೋದು ನಮ್ಮ ಮನೆ ಮೂಲ ವೃತ್ತಿನಪ್ಪ, ಯಾವ್ದು ಬಿಟ್ಟರು ಹಾರೋದು ಬಿಡಬೇಡ್ರಿ ಅಂದಾನ. ಅದಕ್ಕೆ ಹಾರೋದ್ರಾಗ ಭಾಳ ಎಕ್ಸ್ಪೀರಿಯನ್ಸ್ ರೀ ನಾವು. ಮತ್ತು ನೀವು ಎದರ ಮುಂದದಿರಿ? ಯು ನಾನ್ ಸೆನ್ಸ್. ಹ್ಞೂ ರೀ, ಈ ಊರ ಭಾರಿ ನಾಯಿ ಆಗ್ಬಿಟ್ಟವ್ರಿ. ನಾಯಿ ಕಾಟ ಭಾಳ ಜಾಸ್ತಿ ಆಗ್ಬಿಟ್ಟತ್ರಿ. ಯಾಕಂದ್ರೆ ವರ್ಷಕ್ಕೊಂದು ಹೊಡೆಯೋ ಮನುಷ್ಯರಿಗೆ ಆಪ್ರೇಷನ್ ಮಾಡಿ ಮಕ್ಕಳಾಗದಂಗೆ ಮಾಡ್ತಾರ್ರಿ. ಇವು ನಾಯಿಗಳು ಹಂಗಲ್ರಿ, 6 ತಿಂಗಳಿಗೆ ಒಂದೊಂದ್ಸತಿ 6 ಇಳಿತಾವು. ಹಿಂಗಾಗಿ ಯಾವ ಊಣಾಗ ನೋಡಿದ್ರು ಬರೀ ನಾಯಿಗಳ. ಈ ನಾಯಿಗಳ ಕಾಟ ಕಂಡ್ರೆ ಗುರುರಾಜ್ ಸಿರೆಟ್ಟಿ ಅವರು ನಾಯಿ ಬಂತ್ರಪ್ಪ ನಾಯಿ ಅಂತ ನಾಟಕ ಬರ್ದಾರ. ಒಂದು ನಮೂನಿ ನೀವು ಜುಟ್ಟ ಬಿಟ್ಕೊಂಡು ಒಳ್ಳೆ ಜೂಲ್ ನಾಯಿ ಕಣ್ಣಂಗೆ ಕಾಣ್ತೀರಿ. ಯು ಫೋನ್. ಮತ್ತೆ ನೀವು ಎಡವಿದ್ರು ನೋಡ್ರಿ ಮೇಡಮರ. ಪೂಲಿನ ಸುದ್ದಿ ತೊಗೊಂಡು ಏನು ಮಾಡ್ತೀರಿ ಬಿಡ್ರಿ. ಪೂಲ್ ಜಾಸ್ತಿ ಆಗಕತ್ತಿದಾಗಿನಿಂದ ಕದ್ ಲವ್ ಮಾಡೋರಿಗೆ ಪೂಲ್ ಸಂದಿನ ಬೆಡ್ರೂಮ್ ಆಗ್ಯಾವ್ರಿ. ಏ ಸಿದ್ದು, ಅತಿ ಆತಪ್ಪ ನಿಂದು ಮತ್ತ. ಏ ಕಮಲೆ, ನಮ್ದು ಗಾಡಿ ಇದರಿಂದ ನಾ ಯಾವ್ದ ಮಿಕ್ಸ್ ಗುಟ್ಟಿದ್ದ ಬಾಕ್ಸರ್ ಗಾಡಿ ಮಾಡಿದ್ದಲ್ಲೇ ಕಮಲೆ. ಇದೇನಿದು ಹೊಸ ಗೆಟಪ್? ಇವತ್ತು ಏಪ್ರಿಲ್ ಪಾಸ್, ನಿನಗೆ ಫೋನ್ ಮಾಡೋಣ ಅಂತ ಈ ಗೆಟಪ್ನಾಗ ಬಂದಿನಿ ನಾನು. ಮತ್ ಪೂಲಿನ ಸುದ್ದಿ ತೆಗಿಬೇಡ ಮತ್ತ. ಯಾಕಂದ್ರ ನಮ್ಮೂರ್ ಕುಂಬಾರ್ ಗುಂಡಿ ಹಳದ್ ನೆನಪು ಮರಳಿ ಬರ್ತದ ನಮಗ. ಅಲ್ಲ ಸಿದ್ದು, ನಾನು ಇವತ್ತು ಇಂಥ ಡ್ರೆಸ್ ಹಾಕೊಂಡು ಬಂದಿದ್ದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಿ. ನಮ್ಮ ಪಕ್ಕದ ಮನೆ ಸಂಗವ್ವ ದೇವ್ರಂತ ಗಂಡಿದ್ರು ದಿನ ಒಂದೊಂದು ಡ್ರೆಸ್ ಹಾಕೊಂಡು ಹರಿಗಾಡ್ ಬರ್ತಾಳ. ಆಕೆಗೆ ಯಾರಿಗೇನು ಅನ್ನೋದಿಲ್ಲ ಅಂತೀನಿ. ವೃತ್ತಿ ಬಾಂಧವ್ರಿಗೆ ಯಾರು ಏನು ಅನ್ನೋದಿಲ್ಲಲ್ಲಿ. ಬೇಕಾಗಿತ್ತು ಅಂದ್ರೆ ಒಂದೊಂದ್ಸಲ ಹೋಗಿ ಬರ್ತಾರ ಅಷ್ಟ. ಅಲ್ಲ ಮಾರಯ್ಯ, ಹಿಂಗಾದ್ರ ಮುಂದೆ ಆಕಿ ಗತಿ ಹೆಂಗ? ಆಕಿಗೆ ಏನಾಗಿತ್ತಲ್ಲ ದಾಡಿ, ಈ ದಂಧೆ ಮಾಡ್ಕೊಂತಾನ RCC ಬಿಲ್ಡಿಂಗ್ ಕಟ್ಟಾಳ. ಅಲ್ಲ ಸಿದ್ದು, ಹೊಲಸ್ ದಂಧೆ ಮಾಡಿ RCC ಕಟ್ಟಿದ್ರೇನು 7cc ಕಟ್ಟಿದ್ರೇನು ಅದಕ್ಕೆ ಬೆಲೆ ಇಲ್ಲ. ಈ ವಿಷಯನ ನೀ ತಿಳ್ಕೊ. ಯಾಕಂದ್ರ ನಿನ್ನ ಹೆಣ್ಣಿಗಿರ್ಬೇಕಾದ ಒಳ್ಳೆ ಲಕ್ಷಣಗಳು ನಿನಗಿರ್ಲಿ, ನನಗೆ ಬೇಡ. ಸಿದ್ದು, ನಿನ್ನ ಮಾತಿಗೆ ಊರಾಗಿನ ಜನ ಬಹಳ ಬೆಲೆ ಕೊಡ್ತಾರ. ಹಿಂಗಾಗಿ ನಿನ್ನ ಮಾತ್ರ ಕೇಳ್ಬೋದಕ್ಕಿ. ನೀನಾರ ಒಂದಿಷ್ಟು ಬುದ್ಧಿ ಹೇಳಾಕಿಗೆ. ಅಂತವ್ರಿ ನಾ ಹೇಳೋಂಗಿಲ್ಲ, ನೀನ ಬೇಕಂದ್ರೆ ಹೋಗಿ ಹೇಳ. ಏನಂತ ಹೇಳಿ? ನೋಡ್ ಸಂಗವ್ವ, ಬಂಡ್ ಗಂಟ್ಲೆ ತಿಂಡಿ ತಿಂದ್ರು ಉಂಟಂಗಲ್ಲ, ಹಿಂಡ್ ಗಂಟ್ಲೆ ಮಿಂಡ್ರಿದ್ರು ಗಣ್ಣಂಗಲ್ಲ ಅಂತ ನೋಡ್ 16 ದಿಲೆ ಬಾಳೆ ಮಾಡ್ಕೊಂತ ಹೋಗು ಅಂತ ಹೇಳು. ಹಿಂಗ ಹೇಳ ಹಂಗಾರ? ಹಿಂಗ ಹೇಳ. ಯಾಕಂದ್ರ 3 ಬಿಟ್ಟಾರಿಗೆ ನಾವು 3 ಬಿಟ್ಟು ಹೇಳ್ಬೇಕು. ಯಾಕಂದ್ರ 1 ಬಿಟ್ಟು ಹೇಳಿದ್ರೆ ಕೇಳೋಂಗಿಲ್ಲ.
ಹೇಳ್ತೀನಿ ಬಿಡ ಮಾರಯ್ಯ, ಓರ್ ಚಿಂತೆ ಮಾಡಿ ಮುಲ್ಲಾ ಸೊರಗಿದ್ನಂತ. ಯಾರ್ಯಾರ್ದ ಸದ್ಯ ಮಾತಾಡ್ಕೊಂತ ನಮ್ಮ ಸಂಗೀತ ಪಾಠನ ಮರ್ತಕ್ ನಿಂತೀವಿ. ಸುರು ಹಚ್ಕೊಳ್ಳೋಣ ಹಂಗಾರ. ಇವತ್ತು ಸುರು ಹಚ್ಕೊಳಕ್ ನಾವು ಮೂಡ್ನಾಗಿಲ್ಲ, ಸ್ವಲ್ಪ ಹೊರಗಡೆ ಕೆಲಸ ಐತಿ, ಹೋಗಿ ಬರ್ತಾನೆ. ಅಲ್ಲೋ ಸಿದ್ದು, ಹೋಗೋದು ಹೊಕ್ಕಿ ಒಂದು ಹೋಗದರ ಹೋಗೋ ಮಾರಯ್ಯ. ಎಲ್ಲ ಆಡಚ್ಚಿದ ಹೋಗ ನಿನ್ನ. ಅಲ್ರಿ, ಮಗ್ಳ ಮನೆ ಸಂಘವಾಗ ಬುದ್ಧಿ ಹೇಳಿದ್ರ ಆಕೆನ ಹದರ ಮಾಡೋದು ಬಿಡ್ತಾಳೇನ್ರಿ? ಅದಕ್ಕೊಂದು ಉದಾಹರಣೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರ್ರಿ. ಗರತಿಗೆ ಸೂಳಿ ಆಗಬೇಕು ಅನಿಸಿದ್ರ ಅರಕ್ಷಣದಲ್ಲಿ ಸೂಳಿ ಆಗ್ಬೋದು, ಆದ್ರೂ ಸೂಳಿ 7 ಜನ್ಮ ಎತ್ತಿ ಬಂದ್ರು ಮತ್ತೆ ಗರತಿ ಆಗಕ್ಕಾಗೋದಿಲ್ಲ ಅಂತ. ಬರ ಮಗನ, ಏನಪ್ಪಾ ಸಿದ್ದಣ್ಣ, ಇವತ್ತು ಯಾಕ ಸುಳ್ಳ್ಯಾರ ಡಿಕ್ಷನರಿ ತೆಗೆದು ಹಿಡ್ಕೊಂಡಿಯಲ್ಲ? ನಿಮ್ಮಂಥವ್ರು ಅದಿರಲ್ಲಪ್ಪ, ಊರಿಗೆ ಮಿಕ್ಕಿದವರು ಸುಂದರವಾದ ಹೆಂಡತಿ ಮನೆ ಆಗಿದ್ರು ಕೋತಿ ಅಂತದೊಂದು ಸುಳ್ಳು ಇರಬೇಕು, ಸುಳ್ಳು ಇಟ್ಕೊಳ್ಳಾರ್ದವ ಗಂಡಸ ಅಲ್ಲ ಅಂತ ಎಲ್ಲಿ ಬೇಕಲ್ಲೇ ಸುಳ್ಳ್ಯಾರನ್ನ ಸೃಷ್ಟಿ ಮಾಡಿಬಿಟ್ಟಿದಿರಿ. ಮತ್ತ ನೀನರ ಏನು ಕಡಿಮೆ ಆ ಮಗನ? ನಿನ್ನೆ ಬಸ್ ಸ್ಟ್ಯಾಂಡ್ ಒಳಗೆ ನಿಂತ್ಕೊಂಡು ಕಾಲೇಜ್ ಹುಡುಗಿಯರಿಗೆ ಲೈನ್ ಹೊಡ್ಕೊಂತ ನಿಂತಿದ್ದಿಲ್ಲ? ಅಯ್ಯೋ ಶಿವ ಶಿವ, ಸತ್ಯಂ ಪಾಪಂ ಸತ್ಯಂ ಪಾಪಂ. ಇಂತಹ ಮೂಢ ಮತಿಗಳ ಮಾತನ್ನು ಕೇಳಲೆಂದೇ ನನ್ನನ್ನು ಹುಟ್ಟಿಸಿದೆಯಾ? ಹೇ ಕಾಲ ಕಾಲ ವ್ಯಾಲಮಾಲ ಗೌರಿವರ ಗಂಗಾಧರ ಕರುಣ ಸಾಗರ, ಮೊದಲು ಈ ಲೋಕದಿಂದ ನನ್ನನ್ನು ಪಾರು ಮಾಡುತ್ತಂದೆ. ಯಾ ನಾಟಕಿನ ಡೈಲಾಗ್ಲಿ ಬೇಬರ್ಸಿ, ಹಳೆ ಬೇಬರ್ಸಿ ಹೇಳ ನನ್ನ ಮಗನ. ಇದ್ದಂಗೆ ಹೇಳಿದ್ರ ಯಾತ್ ಬಂದು ಎದಿ ಗೊತ್ತಿದ್ರಂತ. ಇಲ್ಲ ನಿಂಗಪ್ಪನವರೇ, ನಾನಂತ ಸಣ್ಣ ಮನುಷ್ಯನಲ್ಲ. ಪರಸ್ತ್ರೀಯರನ್ನು ಕಂಡರೆ ನನಗೆ ಅಪಾರ ಗೌರವ. ಅದಕ್ಕಾಗಿ ಪರಸ್ತ್ರೀಯರ ಮಕ್ಕಳನ್ನು ನನ್ನ ಸ್ವಂತ ಕಾಸ ಅಕ್ಕ ತಂಗಿಯರ ಮಕ್ಕಳೆಂದೇ ಭಾವಿಸುತ್ತೇನೆ. ಈಗ ಬರೋಬ್ಬರಿ ಆತ್ ನೋಡು. ಅಲ್ಲೇ ಗ್ವಾಡ್ಯಾಗಿನ ಗೂಟ ಇಟ್ಕೊಂಡಂಗೆ ಆಗ್ಲಿಲ್ರಿ, ನಾವ ಹೋಗಿ ಗ್ವಾಡ್ಯಾಗಿನ ಗೂಟಕ್ಕೆ ಫಿಕ್ಸ್ ಆದಂಗೆ ಆತ. ಇರ್ಲಿ ಬಿಡ್ರಿ ನಿಂಗಪ್ಪರ ವೀರವ. ಮತ್ತು ನಿಮ್ಮ ಮಗಳು ಹೆಂಗದಾಳ್ರಿ ಈಗ? ಆಕಿ ಒಂದು ನಮೂನಿ ಹುಚ್ಚ ಹಿಡಿದ್ಬಿಟ್ಟತ್ತು ತಮ್ಮ ಸಿದ್ದಣ್ಣ. ನಿನಗಂತರೂ ಹಾಡೋರು ಕುಣಿಯೋರು ಬಣ್ಣ ಹಚ್ಚೋರು ಸಿಕ್ಬಿಟ್ರೆ ಅವ್ರನ್ನ ಒಂದು ದಾರಿಗೆ ತಂದೆ ಬಿಡ ಮಗ ನೀನು. ಅಲ್ರಿ ನಿಂಗಪ್ಪರ, ನನಗೆ ಸಂಗೀತದ ಬಗ್ಗೆ ಗೊತ್ತೈತಿ ಅಂತ ಚಲೋತಂಗೆ ಹಾಡ್ರಿ ಕುಣಿರಿ ಅಂತ ಹೇಳ್ಕೊಡ್ತೀನಿ. ಅದ ನನಗೆ ಗೊತ್ತಿರಲಿಲ್ಲ ಅನ್ನೋದ್ರ ಅವ್ರ ಸುದ್ದಿಗೆ ಹೋಗುದಲ್ಲ. ಇನ್ನೂ ಅಂಥ ದುಶ್ಚಟಗಳು ನಿಮಗೆ ಅದಾವ ನೋಡ್ರಿ. ಹೌದಲೇ, ನನಗೆ ದುಶ್ಚಟ ಅದಾವು. ಮೊನ್ನೆ ಒಬ್ಬಾಕಿ ನಾಟಕದಾಕಿ ಬಾಳೆ ಹರಿಸ್ಕೊಂಡು ಆಕಿ ಗಂಡನ ಓಡಿಸಿ ಆಕಿನ ಮನ್ಯಾಗ ತಂದಿಟ್ಕೊಂಡಿನಿ. ಯಾ ಮಗ ಏನು ಮಾಡ್ತಾನ ಮಾಡಲಿ, ನೋಡೇ ಬಿಡ್ತೀನಿ. ಅಲ್ರಿ ನಿಂಗಪ್ಪರ, ದುಶ್ಚಟ ಇರಲಿ, ದುಶ್ಚಟ ಇದ್ರು ದುರ್ಬುದ್ಧಿ ಇರಬಾರ್ದ್ರಿ. ನೀವು ಚಟ ಮಾಡ್ತೀರಾ ಮಾಡ್ರಿ, ಆದ್ರೆ ಗಂಡಿದ್ದಾಕಿನ ಬಾಳೆ ಹೊರಿಸಿ ಆಕಿ ಗಂಡ ಮೋಸ ಮಾಡೋ ಅಂತ ಹರಕತ್ ಏನಾಗಿತ್ತಪ್ಪ ನಿಮ್ಗ? ನನಗೆ ಬುದ್ಧಿ ಹೇಳಕ್ ಬರ್ತೀಯ ಮಗನ? ನಿಂದು ಎಷ್ಟೈತಿ ಅಷ್ಟು ತೂರಿಸ್ಕೊಂಡು ಹೋಗ್ಲಿ. ಹಂಗಾರ ನಾನು ತೋರಿಸ್ಕೊಂಡು ಹೋಗ್ಲೇನ್ರಿ? ಹಂಗಾರ ಲೇ ಮಗನ, ನನ್ನ ಮಗಳು ನಿನ್ನ ಜೊತೆಗೆ ಕ್ಲೋಸ್ ಅದಾಳ ಅಂತ ತಿಳ್ಕೊಂಡು ಏನ್ಕೇನಾರ ಮಾಡಿದೆ ಅಂದ್ರ ನೀ ನನ್ನ ಕೈಯಾಗ ಉಳ್ಯಾಕಿಲ್ ನೋಡ. ಮತ್ತ ನಿನ್ನ ಮಗಳಿಗೇನು ಬಂಗಾರದ್ ಮಾಡ್ಸಿರೇನ್ರಿ? ನಕ್ಲೇಸ ಏನ್ ಬಿಡಪ್ಪ, ಬಂಗಾರ ಸಿಗತೈತಿ ಏನಾರ ಎಡಟ್ ಮಾಡೋಣ ಅನ್ನಕ ಏನಿಲ್ಲಪ್ಪ. ದೇವ್ರು ಏನೇನು ಕೊಟ್ಟಾನ ಅವ್ನು ಬಿಟ್ರೆ ನಿನ್ನ ಸ್ವಂತದ್ದು ಅನ್ನಕ್ಕೆ ಏನದಾವಪ್ಪ? ಹಂಗಾರ ದೇವ್ರು ಏನೇನು ಕೊಟ್ಟಾನಪ್ಪ? ಎಲ್ಲರಿಗೂ ಏನೇನು ಕೊಟ್ಟಾನ ಅವನು ನಿನ್ನ ಮಗಳಿಗೂ ಕೊಟ್ಟಾನ. ಮತ್ತೇನಾರ ಡೌಟ್ ಗಿಟ್ ಐತೇನ್ರಿ ನಿಮ್ಗೆ? ಹಂಗಿದ್ರೆ ಹೇಳ್ರಿ, ಎಲ್ಲೆಲ್ಲರ ಒಂದೊಂದು ಹೊಸದಾಗಿ ಉದ್ಭವ ಆಗಿದ್ರೆ. ನೀನು ನಾಚಿಗಿಲ್ ನನ್ನ ಮಗ. ನಾಚಿಗಿದ್ರೆ ನಿಮ್ಮ ಜೊತೆ ಯಾರು ಮಾತಾಡ್ತಿದ್ರಿ ನಿಂಗಪ್ಪರ? ಹೋಗ್ಲಿ ಬಿಡು ಸಿದ್ದಪ್ಪ, ನಮ್ಮಪ್ಪ ಯಾಕೆ ನಮ್ಮಿಬ್ಬರು ನಡುವೆ ಈ ರಿಸ್ಕ್? ತಮ್ಮ, ನನ್ನ ಮಗಳು ಹಾಡ್ತೀನಿ ಅಂತೈತಿ, ಅದನ್ನ ಸ್ವಲ್ಪ ಹಾಡ್ಸಪ್ಪ. ಯಾರು ಬೇಡ ಅಂತಾರ್ರಿ? ನೀವು ಇಷ್ಟು ಹೇಳ್ತೀರಿ ಅಂದ ಮ್ಯಾಲ ನಿಮ್ಮ ಮಗಳನ್ನ ಒಂದು ಹಂತಕ್ಕೆ ತಂದು ಅಕ್ಕಿನ ಡೆವಲಪ್ ಮಾಡೋ ಜವಾಬ್ದಾರಿ ನನಗೆ ಬಿಡ್ರಿ ನೀವು. ಸಿದ್ದಣ್ಣ, ಕುಡುಗೋಲು ಕುಂಬಳಕಾಯಿ ನಿನ್ನ ಕೈಯಾಗ ಕೊಟ್ಟಿನಿ ಏನಪ್ಪ, ಅದೇನು ಮಾಡ್ತೀಯ ಮಾಡು. ನಂದು ಸ್ವಲ್ಪ ಕೆಲಸ ಐತಿ, ನಾ ಬರ್ತೀನಿ. ಹಂಗಾರ ಹೋಗ್ಬರ್ರಿ. ನಮಸ್ಕಾರ. ನಮಸ್ಕಾರ, ಹೋಗ್ಬರ್ರಿ. ಅನ್ಕಂಡೆ ನೀನು ಗಲಕ್ಕ ಅಂತ ಬರತ್ತೀಯ ಅನ್ಕಂಡೆ. ಇದು ನಮ್ಮ ಕಮಲಿದು ಅಂತ ಸೌಂಡ್. ಹೌದು, ಏನೋ ಸರಿನಾಗ ಸರ್ಕ್ ಅನ್ನಕತ್ತೇವಲ್ಲೇ, ಏನವು? ಏನೂ ಇಲ್ಲ ಸಿದ್ದು, ಇತ್ತೀಚೆಗೆ ನಾಲ್ಕನೇ ಚಿಲ್ಡ್ರಗಳು ಚಲಾವಣೆ ಆಗಕ್ಕೆ ಹತ್ತಿಲ್ಲ ಅಂತ ಭಾಳ ಜನ ಹೇಳಕತ್ತಾರ. ಅದಕ್ಕೆ ಈ ಚಿಲ್ಡ್ರನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂತ ಹಾಡ್ಕೊಂತ ಬರಕತ್ತಿದ್ದೆ. ಅಷ್ಟೊತ್ತಿಗೆ ನೀ ಸುರು ಹಚ್ಕೊಂಡ ಬಿಟ್ಟಿ. ಅಲ್ಲಲೇ ಕಮಲಿ, ಚಿಲ್ಲರ್ ಅದ ಒಂದು ಸರ್ಕ್ ಸಪ್ಲ ಮಾಡ್ಕೊಂತ ಅಡ್ಡಾಡಿದ್ರೆ ಚಿಲ್ಲರ್ ಚಲಾವಣೆ ಹಾಕವೇನ್ಲೇ? ಮತ್ತೇನು ಮಾಡ್ಬೇಕಂತಿದಿ? ಹೋಗ್ಬೇಕು, ಮೈಲಾರ ಜಾತ್ರೆಗೆ ತಡಾಲು ಭಿಕ್ಷುರು ಕುಂತಿರ್ತಾರ, ಎಲ್ಲಾ ಚಿಲ್ಲರ್ನು ಅವ್ರಿಗೆ ಹಾಕ್ಬೇಕು, ಊರಿಗೆ ವಾಪಸ್ ಬರ್ಬೇಕು. ಏ ಸಿದ್ದು, ನಿನ್ನ ಒಂದೊಂದು ಮಾತು ಮೈಲಾರದ ಕಾರಣಕ್ಕಿದ್ದಂಗ ನೋಡ. ಹೌದಲೇ ಕಮಲಿ, ಹಿಂದಿನ ಕಾಲದಿಂದಲೂ ನಮ್ಮ ತಾತ ಮುತ್ತಾತರೆಲ್ಲರೂ ಮೈಲಾರ ಕಾರಣಕ್ಕೆ ಹೇಳ್ತಿದ್ರಂತ. ಮತ್ತೆ ನೀ ಯಾಕೆ ಹೇಳೋದು ಬಿಟ್ಟಿ? ನಾನು ಹೇಳೋ ಮಗನ, ಆದ್ರೆ ಏನು ಮಾಡ್ತಿದ್ದಿ, ನಾವು ಸ್ವಲ್ಪ ಸಿಗರೇಟ್ ಸೇರ್ತವಲ್ಲ, ಹಿಂಗಾಗಿ ದಮ್ ಹೊಡೆದು ಕೆಂಬರೋ ಲಕ್ಷಣಗಳು ಕಂಡು ಬಂದಾವ. ಇಂಥ ಟೈಮ್ನಾಗ ನಾವು ಬಿಲ್ ಏರೋದು ಅಂದ್ರೆ, ತ್ರಾಸ ಮಾಡ್ಕೊಳ್ಳೋದು ಅಂದ್ರೆ ನಮಗೆ ಆಗ್ಲಾರ್ದು ಮಾತು. ಅದಕ್ಕೆ ಅದನ್ನ ಕೈ ಬಿಟ್ಟು ನಾವು ಆರಾಮದೇವಿ. ಈಗ ಸಿದ್ದು, ನಾನೀಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ನೀನು ಪಟ ಅಂತ ಹಿಂದೋ ಮುಂದೆ ನೋಡ್ದಂಗ ಉತ್ತರ ಕೊಟ್ಟು ಬಿಡ್ಬೇಕಾ ನನಗ? ಏನು ಪ್ರಶ್ನೆ ಕೇಳ್ತೀಯಾ? ಏನು ನಿನ್ನ ಪ್ರಶ್ನೆ ದಡದಡ ಕೇಳು. ನಮಗೊಂದು ಪರ್ಸ್ನಲ್ ಮೀಟಿಂಗ್ ಐತಿ, ನಾವು ಹೋಗಿ ಜಾಯಿನ್ ಆಗಲಿಲ್ಲ ಅಂದ್ರೆ ಸಿನಿಮಾ ತಾರೆಯರೆಲ್ಲ ಬಂದು ನಾಸಿಕ್ ಡೋಲ್ ತಗೊಂಡು ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡು ಹೋಗ್ತಾರೆ. ಏನಂತ ಎಮರ್ಜೆನ್ಸಿ ಕೆಲಸಪ್ಪ ನಿಂದು?
ಹೌದು, ಸಿನಿಮಾ ತಾರಿಯರು ನಿನ್ನೆ ಕರ್ಕೊಂಡು ಹೋಗ್ತಾರ. ಇತ್ತೀಚೆಗೆ ಕನ್ನಡ ಸಿನಿಮಾ ಓಡಾಕತ್ತಿಲ್ಲ ಅಂತಲ್ಲ, ಅದಕ್ಕೆ ನಿಮ್ಮಂತ ಕಲಾವಿದರ ಸಿನಿಮಾ ನೋಡ್ಲಿಲ್ಲ ಅಂದ್ರ ಕನ್ನಡ ಸಿನಿಮಾ ಫೀಲ್ಡ್ ಮುಳುಗಿ ಹೋಗತಿ. ಕನಿಷ್ಠ ಪಕ್ಷ ವಾರಕ್ಕೆ 3 ಸರ್ತಿನಾದ್ರೂ ನೋಡ್ರಿ, ಇಲ್ಲ ಅಂದ್ರ ನಾವು ನಿಮ್ಮನ್ನ ಕರ್ಕೊಂಡು ಮರ್ಯಾದೆಯಿಂದ ಸಿನಿಮಾ ನೋಡ್ರಿ ಅನ್ಬೇಕತಿ ಅಂತ ವಾರ್ನಿಂಗ್ ಮಾಡ್ಯಾರ. ಅದಕ್ಕಾಗಿ ಪಕ್ಕದ ಹಳ್ಳ್ಯಾಗ ಬಂಗಾರದ ಚೆಂಬು ಅಂತ ಹೊಸ ಸಿನಿಮಾ ಬಂದೈತೆ ಅಂತ ನಾವು ನೋಡಕ್ ಹೋಗ್ಬೇಕು. ಏನ್ ನಿನ್ನ ಪ್ರಶ್ನೆ ದಡ ಕೇಳ. ಕ್ವಶನ್ ನಂಬರ್ 1, ನೀ ಇನ್ನು ಯಾಕೆ ಮದುವೆ ಆಗಿಲ್ಲ? ಹೋಗಿ ಪರ್ಸನಲ್ ಮೆಟ್ರಿಗೆ ಕೈ ಹಾಕ್ದಿಲ್ಲ ಲೇ ಕಮಲಿ. ಇರ್ಲಿ ಪರವಾಗಿಲ್ಲ, ನೋಡ್ ಕಮಲಿ, ನಮಗೆ ಮದುವೆ ಆದ್ರ ಮಕ್ಕಳಕ್ಕೋ ಅನ್ನೋ ಭಯದಿಂದ ಮದುವೆ ಆಗಿಲ್ಲ. ಯಾಕ? ಮಕ್ಕಳಾದ್ರೆ ನಿನಗೇನು ಹೆದರಿಕಿನ? ಮಕ್ಕಳಾದ್ರೆ ಬೇಸರಕತ್ತ? ಬ್ಯಾಸ್ರ ಏನಿಲ್ಲ, ಆದ್ರೆ ಸುಮ್ನ ನಾವು ಯಾಕೆ ಗುದ್ದಾಡಿ ದೇಶಕ್ಕೆ ಜನಸಂಖ್ಯೆ ಹೆಚ್ಚು ಮಾಡೋಣ ಅಂತ. ಅಂದ್ರೆ ನೀ ಮದುವೆ ಆಗೋದಿಲ್ಲ ಹೆಂಗ ಮತ್ತ? ಹಂಗೇನು ಇಲ್ಲ, ನಾವು ಮದುವೆ ಆದ್ರೆ ಮಕ್ಕಳು ಮಾಡಂಗಿಲ್ಲ ಅಷ್ಟ. ಏನು ಮದುವೆ ಆದ್ರೂ ಮಕ್ಕಳು ಬೇಡ? ಹಂಗಾರ ಅದೆಂಥ ಸಂಸಾರ ಮಾಡ್ತೀನಿ ನೀನು? ಯಾಕೆ ಮಕ್ಕಳು ಇಲ್ದವ್ರ ಸಂಸಾರ ಮಾಡಕ್ ಆಗೋದಿಲ್ಲ? ಆಗಲ್ಲ, ಸಾಧ್ಯನೇ ಇಲ್ಲದು. ಯಾಕೆ ಸಾಧ್ಯ ಇಲ್ಲ ಲೇ ಕಮಲಿ? ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡತಿಯರ್ನ ಇಟ್ಕೊಂಡ್ರು, ಒಬ್ರಿಗೆರ ತೊಟ್ಲು ಕಟ್ಟಿನ್ನೇನು ಮಗ? ಅದಕ್ಕೆ ನಾವು ಶ್ರೀಕೃಷ್ಣ ಪರಮಾತ್ಮನ ದಾರ್ಯಾಗ ಹೊಂಟೇವಿ. ಡೋಂಟ್ ಡಿಸ್ಟರ್ಬ್ ಮೀ. ಆದ್ರೂ ಸಿದ್ದು ಬಾರಿ ತಲಿ ಬಿಡ ನಿಂದು. ಮತ್ತ ನಮ್ಮಪ್ಪನ ಒಂದನೇ ಹೆಂಡತಿ ಒಂದನೇ ಮಗ, ನಾನು ಬುದ್ಧಿಲ್ದಂಗಿರ್ತಾನೇನು ಕಮಲಿ? ಪ್ರಶ್ನೆ ಗಡ ಕೇಳ್ಬೇಕಾ? ಮತ್ತ ಇಲ್ಲ ಅಂದ್ರೆ ನಮ್ಮ ಪಿತ್ತ ನೆತ್ತಿಗೆ ರಕ್ತ ವಾಂತಿ ಹೋಗೋ ಸಂಭವ ಐತಿ. ಎರಡನೆಯ ಪ್ರಶ್ನೆ ಏನಂದ್ರ, ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ? ಮುಂದುವರೆಯೋದು ಇಲ್ಲ ಲೇ ಕಮಲಿ, ಯಾಕಂದ್ರ ನಮ್ಮಂತವ್ರ ಅಧಿಕಾರಕ್ಕೆ ಬರೋದಿಲ್ಲ, ನಿಮ್ಮಂತವ್ರು ನಮಗೆ ಓಟ್ ಹಾಕೋದಿಲ್ಲ. ನೆಕ್ಸ್ಟ್, ಹೆಣ್ಣಿಗೂ ಹಣ್ಣಿಗೂ ಇರೋ ವ್ಯತ್ಯಾಸ ಏನು? ಎರಡೂ ಒಂದಲ್ಲೇ ಕಮಲಿ, ಹೆಣ್ಣನ್ನು ಮುಚ್ಚಿ ತಿಂತವೆ, ಹಣ್ಣನ್ನು ಬೆಚ್ಚಿ ತಿಂತವೆ. ನೆಕ್ಸ್ಟ್, ಲಾಸ್ಟ್ ಅಂಡ್ ಫೈನಲ್ ಕ್ವಶನ್, ಮಧ್ಯರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ರಾಜಾರೋಷವಾಗಿ ಓಡಾಡೋ ಕಾಲ ಯಾವಾಗ ಬರ್ತೈತಿ? ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಯಾವ ಒಬ್ಬ ಸ್ತ್ರೀಯು ಮಧ್ಯರಾತ್ರಿಯಲ್ಲಿ ಸ್ವತಂತ್ರವಾಗಿ ಯಾರ ಭಯವಿಲ್ಲದೆ ರಾಜಾರೋಷವಾಗಿ ತಿರುಗಾಡ್ತಾಳೋ ಅವತ್ತೇ ನಮ್ಮ ದೇಶ ನಿಜವಾದ ಸ್ವತಂತ್ರ ಸಿಕ್ಕಂಗ ಅಂತ. ಆದರೆ ಈ ಮಾತನ್ನು ಕೆಲವು ಸ್ತ್ರೀಯರು ತಪ್ಪು ತಿಳ್ಕೊಂಡ್ರು. ದೊಡ್ಡ ಶ್ರೀಮಂತ ಹೆಣ್ಮಕ್ಳು ರಾತ್ರಿ ಆದ್ರೂ ಸಾಕು ರೆಸ್ಟೋರೆಂಟ್ಗಳಲ್ಲಿ ದೊಡ್ಡ ಬಾರ್ಗಳಲ್ಲಿ ಕುಡಿದು ತಿಂದು ತಿರುಗಾಡ್ಕೊಂತ ಬರ್ತಾರ. ಇದು ನಿಜವಾದ ಸ್ವತಂತ್ರ ಅಲ್ಲ ಲೇ ಕಮಲಿ. ನಿಜವಾದ ಸ್ವತಂತ್ರ ಹೆಂಗಿರ್ಬೇಕು ಅಂದ್ರ, ನಮ್ಮ ದೇಶದ ನಾರಿಯಾದವಳು ತಲೆ ತುಂಬ ಹೂವು, ಹಣೆ ತುಂಬ ಕುಂಕುಮ, ಕೈ ತುಂಬ ಬಳಿ, ತಲೆ ಮೇಲೆ ಸೆರಗು ಹೊತ್ಕೊಂಡು ಅದೇ ಬರ್ತಿದ್ರ ನೋಡಿದ್ರು ಕೈ ಮುಗಿದು ನಮಸ್ಕಾರ ಮಾಡ್ತಿದ್ರು. ಆದ್ರೆ ಕೇಸ್ ಉಲ್ಟಾ ಆಗೈತಿ. ಆದ್ರೆ ಈಗಿನ ಕಾಲದ ಹುಡುಗಿಯರು ಮಂಡಿ ಕಾಣೋ ಮಿಡಿ, ಬಳಿ ಇಲ್ಲದ ಬರಿಗೈ, ಅಂಗಾಂಗಗಳನ್ನು ತೋರಿಸೋ ಬಟ್ಟೆಗಳನ್ನು ಉಟ್ಕೊಂಡು ದಾರ ಬರ್ತಿದ್ರೆ ಕೈ ಎತ್ತಿ ನಮಸ್ಕಾರ ಮಾಡೋದು ದೂರ ಹೊತ್ತು ಪುಂಡ ಪೋಖರಿಗಳೆಲ್ಲ ಕೈ ಹಿಡಿದು ಎಳೆಯೋ ಕಾಲ ಬಂತು. ಅದಕ್ಕೆ ಈಗಿನ ಕಾಲದ ಹುಡುಗರು ಸ್ಟಡಿ ಸ್ಟಾಪ್ ಲೇಡೀಸ್ ಕ್ಯಾಚ್ ಅನ್ಕೊಂತ ಹೊಂಟ್ಬಿಟ್ಟಾರ. ತಗೋ ನಾವು ಮಳಗೊಂಟ್ಲೆ ಮಾತಾಡಿ ಮನೆ ವಿಷಯ ಮರ್ತರು ಅನ್ನಂಗ ನಮ್ಮ ವಿಷಯನ ಮಾಡ್ತೀವಿ. ಮತ್ತೆ ಏನನ್ನದ ಪ್ರಶ್ನೆ ನಿನ್ನವ? ಏನು ಇಲ್ಲ, ಇಲ್ಲಿಗೆ ಎಲ್ಲ ಪ್ರಶ್ನೆನೂ ಮುಗಿದು. ಅಲ್ಲ ಕಮಲಿ, ಸುಮ್ಮನೆ ಹೊಂಟ್ರೆ ನಮ್ಮನ್ನು ಮಾತಾಡಿಸಿ ಟೈಮ್ ವೇಸ್ಟ್ ಮಾಡಿಬಿಟ್ಟು ಇನ್ನೂ ಹಿಂಗೆ ಮಾತಾಡ್ಕೊಂತ ನಿಂತರ ಟೈಮ್ ಇನ್ನೂ ಹಾಳಾಕತಿ. ನಾನು ಬಂಗಾರ ಸಿನಿಮಾ ನೋಡ್ಬೇಕು ಹೋಗ್ತೀನಿ. ಏ ಸಿದ್ದು, ಸಿನಿಮಾ ನೋಡಕ್ ಹೋಗ್ತೀನಿ ಅಂತಿದಿ, ನಾನು ನಿನ್ ಜೊತೆ ಕರ್ಕೊಂಡೋಗ. ತಗೋ ಅವನವನು, ನಾನೇನೋ ಗಂಡು ಮಗ ಇಂಟರ್ವ್ಯೂ ಬಿಟ್ಟ ಗ್ವಾಡಿಯಾರು ಹೋಗ್ತಾನೆ, ಇನ್ನು ನೀನು ಹೆಂಗೆ ಹಾರ್ತಿದ್ದೆ ಗ್ವಾಡಿನ? ಅಂದ್ರೆ ನೀನು ರೊಕ್ಕ ಕೊಟ್ಟು ಸಿನಿಮಾ ನೋಡೋದೇ ಇಲ್ಲ ಏನಂಗಾರ? ಏನ ನಾನು ದುಡ್ಡು ಕೊಟ್ಟು ಸಿನಿಮಾ ನೋಡ್ದ? ಕಮಲಿ, ನಮ್ಮ ತಾತ ಮುತ್ತಾತರೆಲ್ಲ ಅಷ್ಟ ಯಾಕ, ನಮ್ಮ ವಂಶದಾಗ ಯಾರು ದುಡ್ಡು ಕೊಟ್ಟು ಸಿನಿಮಾ ನೋಡಿಲ್ಲ. ಅಂತಂದ್ರೆ ನಾನು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾನೆ, ದುಡ್ಡು ಕೊಟ್ಟು ಸಿನಿಮಾ ನೋಡಂಗಿಲ್ಲ. ಇನ್ನು ಪುಕ್ಸೇಟಿ ಅಂದ್ರೆ ಅಡ್ಜಸ್ಟ್ ಮಾಡ್ಕೊತಾನೆ. ಪಾಪ ಮಾಡ್ಕೊಳ್ಳಾರ್ದು ಏನು ಮಾಡ್ತಿ? ಹೌದು, ಸಿನಿಮಾ ಅಂತೂ ನೋಡಿದಿ, ಆ ಹಾಡರ ಕೇಳಿಲ್ಲ ಮತ್ತೆ? ಕಮಲಿ, ಕ್ಯಾಸೆಟ್ ಯಾವತ್ತು ರಿಲೀಸ್ ಆಕ್ಕವು ಅವತ್ತು ಹಾಡು ಕೇಳಿಬಿಡ್ತಾನೆ. ಈ ಸಿನಿಮಾದಾಗ ಮಾತ್ರ ಹಾಡು ಸಖತ್ತದಾವು. ಹಾಡು ಸಖತ್ತದಾವ ಅಂತಿದಿ, ಒಂದು ಹಾಡರ ಹೇಳು ಮಾರಾಯ. ಸಿದ್ದು, ಆದ್ರೂ ಕಾಲ ಬಹಳ ಕೆಟ್ಟ ಹೋತಿದ. ಕಾಲ್ ಕೆಟ್ಟಲಲ್ಲೇ ಕಮಲಿ, ನಮ್ಮ ಜನ ಕೆಟ್ಟದಾರ. ಅಲ್ಲ ಸಿದ್ದು, ನಮ್ಮ ಈ ದೇಶ ಯಾವಾಗ ರಾಮರಾಜ್ಯ ಆಗಬೇಕು ಅಂತೀನಿ? ನೋಡ್ ಕಮಲಿ, ನಮ್ಮ ದೇಶ ರಾಮರಾಜ್ಯ ಆಗ್ಬೇಕು ಅಂದ್ರ ಕೆಟ್ಟವ್ರನ್ನೆಲ್ಲ ಗುಂಡಿಗೆ ಕೊಲ್ಬೇಕು, ಒಳ್ಳೆಯವ್ರನ್ನೆಲ್ಲ ಕರೆದು ಸನ್ಮಾನ ಮಾಡ್ಬೇಕು. ಸಿದ್ದು, ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ನಮ್ಮ ಸರ್ಕಾರದವರು ಹೆಂಗ ಗೊತ್ತು ಹಿಡಿಬೇಕು ಮಾರಾಯ? ನಮ್ಮಂತರ ನೇಮಿಸ್ಬೇಕಲೇ. ಒಳ್ಳೆಯವ್ರದ್ದು ಒಂದು ಲಿಸ್ಟು, ಕೆಟ್ಟವ್ರದ್ದು ಒಂದು ಲಿಸ್ಟು ಮಾಡಾಕ ನಮ್ಮ ಯುವಕರಿಗೆ ಹೇಳ್ಬೇಕು. ಯಾಕಂದ್ರ ಕೆಲಸ ಇಲ್ಲ ತಿರುಗಾಡೋ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಟ್ಟಂಗ ಆಕೇತಿ. ಆದ್ರೂ ಭಾರಿ ಬಿಸಿ ರಕ್ತಪ್ಪ ನಿಂದು. ಬಿಸಿ ರಕ್ತ ಅಲ್ಲಲೇ ಕಮಲಿ, ಇದು ದೇಶಭಕ್ತಿ ರಕ್ತ. ಆ ರಕ್ತ ಈ ರಕ್ತ ಅನ್ಕೊಂತ ನನ್ನ ಮರ್ತಿಗಿರ್ತಿ ಮಾರಾಯ. ಏನ ನಾನ್ ನಿನ್ನ ಮರೆಯೋಕಲ್ಲೇ ನಿನ್ ಜೊತೆಗಿರೋದು. ಅಂದ್ರ ನನ್ನ ನೆನಪ್ಲಾಗ ಇರ್ತಿ ಅಂದಂಗ ಆತು. ನನಗೂ ಇಷ್ಟ ಬೇಕಾಗಿತ್ತು. ನೆನಪಿರ್ಬೇಕಲೇ, ನೆನಪು ಇರದ ಮಾನವ ಹುಳಿ ಇಲ್ಲದ ನೆಲ್ಲಿಕಾಯಿ ಇದ್ದಂಗಂತ. ಆದ್ರೂ ಭಾರಿ ಮಾತಾಡ್ತಿ ಮಾರಾಯ ನೀನು. ನಾನು ಮೊದಲು ಇಷ್ಟು ಮಾತಾಡಂಗೇ ಇಲ್ಲ ಅಂತ ಮಾಡಿದ್ದೆ. ಮಾತಾಡಕ ಬೇಕಲೇ, ಕಷ್ಟನೋ ಸುಖನೋ ಮಾತಾಡ್ತಾನೆ ಇರ್ಬೇಕು. ನಾವು ಮಾತಾಡೋ ಮಾತು ಹೆಂಗಿರ್ಬೇಕು ಅಂದ್ರ ಹುಂಜ ಹಟಿ ಮೇಲೆ ಕುಂತು ಪುರ್ರ ಅಂತ ಹಾರೋದಂಗಿರ್ಬೇಕು. ಇನ್ನೊಂದು ಮಾತು ಕೇಳಿಲ್ಲೇ ನೀನು? ಏನದು? ಮಾತು ಬಲ್ಲವನಿಗೆ ಜಗಳವಿಲ್ಲ, ಮದುವಾದವ್ರಿಗೆ ಖರ್ಚು ತಪ್ಪಿದ್ದಲ್ಲ ಅಂತ. ನೋಡ್ಕಂಬಲಿ, ಯಾವ ಮನುಷ್ಯನೇ ಆಗ್ಲಿ ನೋಡಿದಾಕ್ಷಣ ಯಾರೋ ಏನೋ ಹೇಳಿದಾಕ್ಷಣ ಅವನ ಯೋಗ್ಯತೆಯನ್ನು ಅಳಿಬಾರದು. ಅವನ ಒಳ ಮನಸ್ಸನ್ನು ಹೊಕ್ಕ ನೋಡ್ಬೇಕು. ಹೌದು ಬಿಡು.
ಅಲ್ಲ, ಇಷ್ಟು ವಿಚಾರ ಗೊತ್ತೈತಿ ನಿನಗ, ಜಗತ್ತಿನ ಬಗ್ಗೆ ಬಹಳ ತಿಳ್ಕೊಂಡಿದಿ. ನೀನ ಯಾಕ ಒಂದು ಪುರಾಣ ಬರೀಬಾರ್ದು ಬರೆದುಕೊಂತೀಯಲ್ಲ ಈಗ ಚಂದಾಗಿ? ಏನು ನಾನು ಪುರಾಣನ? ಹೌದು, ನಾನ ನೀನ ಕೊಟ್ಟಿ ಪುರಾಣ ಬರಿಬೇಕು ಅಂದ್ರ ಒಂದ್ ಸ್ವಲ್ಪ ಮಂತ್ರಗಳು ಗೊತ್ತಿರ್ಬೇಕು. ಅದಕ್ಕ ಮಂತ್ರ ಅಭ್ಯಾಸ ಮಾಡಕ್ಕ ಮುಂದಿನ ವಾರ ಕಾಸಿಗೆ ಹೊಂಟನಿ. ಕಾಶಿಗೆ ಹೊಕ್ಕಿಯೋ, ಪರಮೇಶ್ವರನ ಹತ್ತಲಿ ಕೈಲಾಸಕ್ಕೆ ಹೊಕ್ಕಿಯೋ, ಇಲ್ಲಿವರೆಗೂ ನಿನ್ನ ನೆಲೆ ಯಾರಿಗೂ ತಿಳಿಲಾರ್ದಂಗ ಆಗೈತ್ ನೋಡು. ಯಾರು ಯಾಕಲಿ ನನಗೆ ಜನ್ಮ ಕೊಟ್ಟು ನಮ್ಮ ಅಪ್ಪಗ ನನ್ನ ನೆಲೆ ಸಿಕ್ಕಿಲ್ಲ ಅಂತದ್ರ ನಿನ್ನಂತ ಹೆಣ್ಣಿಗೆ ಸಿಗತೈತೇನ? ನಿನ್ನ ನೆಲೆ ಯಾರಿಗಾರ ತಿಳಿಲಿ, ಸಿಗದಂಗಿರ್ಲಿ, ನನ್ನ ಮಾತ್ರ ಕೈ ಬಿಡದಂಗ ಒಂದು ನೆಲೆ ತೋರಿಸೋ ಮಾರಾಯ. ಏನು ನೆಲಿ ತೋರಿಸ್ಬೇಕಾ? ಅದನ್ನ ಹೆಂಗ ಒಮ್ಮೆಗೆ ತೋರ್ಸಕಾಕತ್ತಲಿ? ಇನ್ನು ನಿನಗೆ ನೀರಿನ ನೆಲ್ಲಿ ಬೇಕಂದ್ರೆ ಒಮ್ಮೆಲೆ ತೋರಿಸ್ಬೇಕು ನೋಡು. ಯಪ್ಪ, ನಿನಗೆ ದೊಡ್ಡ ನಮಸ್ಕಾರ. ನಿನ್ನ ನೆಲಿನೂ ಬೇಡ, ನಿನ್ನ ನಲ್ಲಿನೂ ಬೇಡ. ನಾ ಮನ್ಯಾಗ ಹೊಕ್ಕಿನಪ್ಪ, ನನ್ನ ಕೆಲಸ ಭಾಳ ಐತಿ. ಹೋಗಾಕ ಮನಸ್ಸಿಲ್ಲ, ಸುಳ್ಳ ಹೊಕ್ಕ ನಿಂತಿದ್ದಿಲ್ಲ ಲೇ ಕಮ್ಲಿ. ಹೋಗು ಮತ್ತ ಸಂಗೀತ ಕಲಿಯಾಕ ಬರ್ತಿ. ನೀ ಸಂಗೀತ ಹೇಳ್ಕೊಡ್ತೀನಿ ಅಂದ್ರೆ ನಾ ಹೋಗೋದೇ ಇಲ್ಲ. ಹಂಗಾರೆ ಪಾಠ ಶುರು ಮಾಡೋನೇನು ಮತ್ತ? ಏನು ಈಗ ಸಂಗೀತ ಪಾಠ ಹೇಳ್ಕೊಡ್ಬೇಕಾ? ಅದಕ್ಕೇನು ಹೊತ್ತಿಗಿತ್ತಿಲ್ಲೇನು? ನಮಗೀಗ ಪುರ್ಸತ್ತಿಲ್ಲ, ನಮ್ಗೆ ದೊಡ್ಡ ಕೆಲಸ ಐತಿ, ನಾವು ಅರ್ಜೆಂಟಾಗಿ ಹೋಗ್ಬೇಕು. ಏನಪ್ಪ ಅಂತ ಅರ್ಜೆಂಟ್ ಕೆಲಸ? ಯಾವ ರಾಜಕಾರ್ಯಕ್ಕೆ ಹೊಂಟಿರ್ತಾವು? ಹೌದು, ನಾನು ರಾಜಕಾರಕ್ಕೆ ಹೋಗೋ ವಿಷಯ ನಿನಗೆ ಹೆಂಗೆ ಗೊತ್ತಾತ? ನೀನ್ ನಿಜವಾಗ್ಲೂ ರಾಜಕಾರ್ಯಕ್ಕೆ ಹೊಂಟಿಯೇನು ಮತ್ತ? ಹೌದು, ನನ್ನೇನು ಆರ್ಡಿನರಿ ಮ್ಯಾನ್ ಅಂತ ತಿಳ್ಕೊಂಡು ಏನೇ? ನಾನು ಮೈಸೂರು ದಸರಾಕ್ಕೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಮೆರವಣಿಗೆನ ನಡೆಯೋದಿಲ್ಲ. ನೀ ಹೇಳಿದ್ದು ನನಗೆ ತಿಳಿಲೇ ಇಲ್ಲ. ನಡಿ, ದೇವರಾಣಿಗೂ ನಿನಗೆ ತಿಳಿಯೋದಿಲ್ಲ. ಯಾಕಂದ್ರ ನನ್ನ ಬಗ್ಗೆ ನಿನಗೆ ಇನ್ನೂ ಹೆಚ್ಚಿನ ವಿಷಯ ಗೊತ್ತಿಲ್ಲ. ನನಗೆ ಈ ಸಾರಿ ಮೈಸೂರು ದಸರಾದಾಗ ಆನಿ ಮೇಲೆ ಅಂಬಾರಿ ಹತ್ರನ ಕುಂದ್ರಾಕ್ ಹೇಳ್ಯಾರ. ಅಂದ್ರೆ ನೀನು ಮಾವುತಾಗಿ ಹೊಂಟಿಯೇನ? ಏ ಸಿದ್ದು, ನಿನ್ ಜೊತೆಗೆ ನನ್ನ ಕರ್ಕೊಂಡೋಗ ಮೈಸೂರು ದಸರಾ ನೋಡಕ. ಸರಿ ಬಾ ಹೋಗೋಣ, ತಾವಾಗೆ ಬರ್ತಾನೆ. ಬೇಡ ಅನ್ನೋಣ. ಹೆಂಗ ಅನಸ್ತ ಕಮಲಿ ಮೈಸೂರು ದಸರಾ ಮೆರವಣಿಗೆ? ಏನು ಮೆರವಣಿಗೆನೋ ಮಾರಾಯ, ಏನು ಗಂಡಸ್ರ ಅವರು ಮೈ ಮೇಲೆ ಬೀಳ್ತಾವಲ್ಲ ಸ್ವಾದಗೇಡಿಗಳು. ಅವೆಲ್ಲ ಜಾತ್ರೆ ಕಾಮನ್ ಅಲ್ಲಿ. ಈಗಿನ ಕಾಲದಾಗ ಟೀನೇಜ್ ಹುಡುಗರು ಯಾರು ಜಾತ್ರೆ ಮಾಡ್ಬೇಕು ಅಂತ ಜಾತ್ರೆ ಬರೋದಿಲ್ಲ, ಜತಿ ಮಾಡ್ಕೋಬೇಕು ಅಂತ ಜಾತ್ರೆ ಬರ್ತಾರ. ಹೆಣ್ಣು ಎಲ್ಲಿರ್ತತಿ ಅಲ್ಲೆಲ್ಲ ಗಂಡು ಸಂತತಿ ಇದ್ದ ಇರ್ತತಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನೀ ಯಾವ ಸ್ಥಳಕ್ಕರ ಹೋಗು, ಹುಡುಗಿಯರನ್ನ ಕಾಡ್ಸೋದು ಇತ್ತಿತ್ಲ ಕಾಮನ್ ಆಗಿಬಿಟ್ಟತಿ. ಇನ್ನು ಜಾತ್ರೆ ಸುದ್ದಿ ಬಿಡು. ನೀನು BTS ಬಸ್ಸಿಗೆ ಹೋದ್ರೆ ಸಾಕು, ಕಂಡಕ್ಟರ್ ಹಲ್ಕಿರ್ಕೊಂತ ಎಲ್ಲಿಗೆ ಹೋಗ್ಬೇಕು, ಟಿಕೆಟ್ ಎಷ್ಟು ಕೊಡ್ಬೇಕು ಅನ್ಕೊಂತಾನ ಹೆಣ್ಮಕ್ಳು ಮೊಗಲ್ದಾಗ ಬಂದು ನಿಂದಿರ್ತಾರ. ಅದಕ್ಕೆ ನಮ್ಮ ಸರ್ಕಾರದವರು ಅಂತ ಕಳ್ಳ ಪೋಖರಿ ಕಂಡಕ್ಟರ್ನ ತೆಗೆದು ಒಗದ ಎಲ್ಲ ಕಡೆಗೂ ಲೇಡೀಸ್ ಕಂಡಕ್ಟರ್ನ ಅಪಾಯಿಂಟ್ ಮಾಡ್ಯಾರ. ಆದ್ರೆ ಏನ್ ಮಾಡೋದು, ಕೇಸ್ ಉಲ್ಟಾ ಆಗಿಬಿಟ್ಟತಿ. ನಮ್ಮ ಅಡ್ನಾಡಿ ಹುಡುಗರು ಅದಾರಲ್ಲ, ಲೇಡೀಸ್ ಕಂಡಕ್ಟರ್ಗೆ ಲೈನ್ ಹೊಡಿತಾವ. ಕಂಡಕ್ಟರ್ದು ಬಿಡು, ನಮ್ಮ ಪ್ಯಾಸೆಂಜರ್ ಬಸ್ನಾಗ 2 ಸೀಟ್ ಇದ್ವು ಅಂದ್ರೆ ಒಂದು ಸೀಟ್ನಾಗ ಕುತ್ಕೊಂಡು ಇನ್ನೊಂದು ಸೀಟ್ನಾಗ ಕರ್ಸಿಪ್ ಬಿಡ್ತಾರ. ಗಂಡಸರು ಯಾರ ಸೀಟ್ ಕೇಳಿದ್ರ ಬರ್ತಾರ್ರಿ ಅಂತಾರ. ಅದ ಹುಡುಗಿಯರಿಗೆ ಬಂದು ಕೇಳಿ 3 ಜನ ಕುಂತಿರ್ಲಿ, ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಕುಂದಿರ್ತಾರ. ಒಟ್ಟಿನಾಗಿ ಹೆಣ್ಣು ಮಣ್ಣು ಹೊನ್ನಿನ ವಿಷಯದೊಳಗ ಎಲ್ಲಾರು ಒಂದಲ್ಲ ಒಂದ್ ರೀತಿ ತಪ್ಪು ಮಾಡ್ತಾನೆ ಇರ್ತಾರ. ನೋಡ್ಲಿಕ್ಕೆ ಏ ಮಾರಯ್ಯ, ನೀನು ಕೂಡ ಮಾತಾಡ್ಕೊಂತ ನಿಂತು ಬಿಟ್ರೆ ಹೊತ್ತು ಹೋಗಿದ್ದ ಗೊತ್ತಾಗೋದಿಲ್ಲ. ಹೊತ್ತು ಮುಳಗಾಕತ್ತತಿ, ನಡಿ ಮನೆಗೆ ಹೋಗೋಣ ದೌಡು. ನಿಮ್ಮವ್ರೆ ನೀವು ಹುರುಪಿಗೆ ಬಿಸಿ ಮಾತಾಡಕ್ ಹಚ್ಚಿ ಬಿಡ್ತೀರಿ, ನಾವು ಅದ್ರಾಗ ಒಂದಿಷ್ಟು ಜಾಸ್ತಿ ಮಾತಾಡೋದಕ್ಕೆ ಉದ್ದಾತು ಅಂತೀರಿ. ಏನ ಅದ ಮಾತಲೇ, ನಡಿ ಹೋಗೋಣ. ಹಿಂಗ್ ಕೂಡ ಅಯ್ಯಯ್ಯೋ ದೇವ್ರೆ, ಅಲ್ಲ ಎಂಥ ಒಳ್ಳೆ ಮನುಷ್ಯರಿಗೆ ಸಾವು ತರ್ತಿದೆ, ನಮ್ಮಂತವ್ರಿಗೆ ಯಾಕೆ ತರುವಲ್ಲಿ? ಮೊನ್ನೆರ ಮದುವೆ ಆಗಿತ್ತು, ಒಂದು ಮಾಡ್ಲಿಲ್ಲ, ಒಂದು ನೋಡ್ಲಿಲ್ಲ, ಸತ್ತ ಬಿಟ್ಟಲ್ಲೋ ದ್ಯಾಮಣ್ಣ. ಲೇ ಕಮ್ಲಿ, ಯಾಕೆ ಹಾಡು ಹಿಡ್ಕೊಂಡು ಹೋಗ್ಯಾಳಕತ್ತಿಲ್ಲ? ಏನಾಗೈತಿ? ನಮ್ಮ ಕಳ್ಳರ್ ದ್ಯಾಮಣ್ಣ ತೀರ್ಕೊಂಡಾನಂತ. ಅದಕ್ಕ ಅಲ್ಲ, ಅವನ್ ತಿರ್ಕೊಂಡ್ರೆ ನಿನಗೇನಾತಲೇ? ನಿನಗೇನ್ ಕಳ್ಳ ಬಳ್ಳೆ? ಅವರು ನಮ್ಮ ಹಳೆ ಸಂಬಂಧಿಕರು. ಅಲ್ಲೋ ಸಿದ್ದು, ಹರಿಯದ ಗಂಡು ಮಗ ಸತ್ತು ಹೋದ ಅಂದ್ರ ಎಲ್ಲರೂ ಗೊಡೋ ಅಂತ ಹೊಯ್ಕೊಳಕತ್ತಾರ. ಆದ್ರ ಹಲಿಗೆ ಬಡಿಯವರು ಕುಡಿಯಾಕ ರೊಕ್ಕ ಕೊಡೋರು ಯಾರು? ಕುಡಿಯಾಕ ಕೊಟ್ಟ ಮೇಲೆ ನಾವು ಬಾರ್ಸೋರು ಅನ್ನಕತ್ತಾವ್. ಅವಕ್ಕಂತ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೇ ಇಲ್ಲ ಬಿಡ. ಅವಕ್ಕ ಬಾಯ್ ಬಿಟ್ಟು ಕೇಳೋದಷ್ಟಲ್ಲಿ ಹಲಿಗ್ಯಾಗ ಹಂಗ ನುಡಿಸ್ತಾರ ಅವ್ರು. ಏನಂದಿ? ಹಲಿಗ್ಯಾಗ ನುಡಿಸ್ತಾರ? ಅದು ಹೆಂಗ ನುಡಿಸ್ತಾರ ಸಿದ್ದು? ಇವ್ ನಕ್ಕನ್ ಸತ್ರ ಸತ್ ಇವ್ ನಕ್ಕನ್ ಕುಡಿಯಾಕ ರೊಕ್ಕ ಸಿಕ್ಕ್ರ ಸಾಕು, ಸತ್ರ ಸತ್ ಇವ್ ನಕ್ಕನ್ ಕುಡಿಯಾಕ ರೊಕ್ಕ ಸಿಕ್ಕ್ರ ಸಾಕು ಅಂತ ಸಖತ್ತಾಗಿ ಬಾರಿಸ್ತಾರ. ಹಂಗ ಬಾರಿಸ್ತಾರ? ಹಂಗಾರ ನಾ ಸತ್ತಾಗ ಹಲಿಗೆ ಬಡಿಯವ್ರನ್ನ ಮಾತ್ರ ಕರಿಬೇಡ ಅಂತ ಸ್ವಚ್ಛಾಗಿ ಹೇಳೇ ಸಾಯ್ತಿ ನೋಡ್ ನಾನು. ನೀ ಕರಿಬ್ಯಾಡ್ರಿ ಅನ್ನಕ, ನೀ ಸತ್ತಾಗ ಹಲಿಗೆನೂ ಸಿಗಲ್ಲ, ಹಲಿಗೆ ಬಡಿಯೋರು ಸಿಗೋದಿಲ್ಲ. ಲೇ ಕಮ್ಲಿ, ಮತ್ ಯಾರು ಸಿಗ್ತಾರ? ಯಾರ್ಯಾರು ಸಿಗೋದಿಲ್ಲ. ಹಂಗಾರ ನಮ್ಮ ಹೆಣ ಹೆಂಗ ಒಯ್ಬೇಕು ಮಾರಯ್ಯ? ಕಮ್ಲಿ, ಇದು ಮಾಡರ್ನ್ ಯುಗ, ವೈಜ್ಞಾನಿಕ ಯುಗ, ಕಲಿಯುಗ. ನಾವು ಸತ್ತಾಗ ಚಲೋದೊಂದು ಟೇಪ್ ರೆಕಾರ್ಡ್ ತಗೊಂಡು ಹೋಗಿ ಒಳ್ಳೊಳ್ಳೆ ಸಿನಿಮಾ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂತ ಹೋಯ್ತಾರ. ಹಂಗಾರ ಕುಡಿಯಕ್ಕೆ ರೊಕ್ಕ ಕೇಳೋದಿಲ್ಲ ಅವ್ರು? ಅವ್ರು ಕೇಳೋದಿಲ್ಲ. ಯಾಕಂದ್ರ ಇಸ್ಕೊಂಡು ಕುಡಿಯೋ ತಾಳ್ಮೆ ಅವ್ರಿಗೆ ಇರೋದಿಲ್ಲ. ಮತ್ತೆ ಹೆಂಗ್ ಮಾಡ್ತಾರ? ಹೆಂಗೂ ಇಲ್ಲ ಅಂತಿಲ್ಲ, ಮನ್ಯಾಗ ಬೆಲೆ ಬಾಳೋ ಸಾಮಾನು ಇದ್ರು ನೋಡ್ತಾರ, ತಗೊಂಡು ಹೋಗಿ ಮಾರಿ ಕುಡಿದು ಬಂದ ಕುಣಿಯಾಕ ಹತ್ತಾರ. ಆದ್ರೂ ಬಾಳ ವಿಚಿತ್ರ ಜನ ಆಯ್ತು ಬಿಡಪ್ಪ. ವಿಚಿತ್ರಲ್ಲಲ್ಲಿ ಅಪವಿತ್ರದಾರ. ನೀ ಹಿಂಗ ಮಾತಾಡ್ಕೊಂತ ನಿಂತ್ರ ಬಾಳ ಹೊತ್ತಕತಿ. ದಮ್ಮಣ್ಣನ ಮಣ್ಣಿಗೆ ಹೊಕ್ಕಿ ಇಲ್ಲ ನೀನು? ಸಾಯಂಕಾಲ 5 ಗಂಟೆಗೆ ಒಯ್ತಾರಂತ ಮಾರಯ್ಯ. ಅವ್ರು ಒಯ್ಯೋದ್ರೊಳಗ ನಾ ಮನೆಗೆ ಹೋಗ್ತೀನಿ. ನೀ ಎಲ್ಲಿಗೆ ಹೊಂಟಿದಿ? ನಾನು ಮಣ್ಣಿಗೆ ಹೊಂಟಿದ್ದೆ. ಮತ್ಯಾರು ಸತ್ತಾರ ನಮ್ಮೂರಾಗ? ಅಂದ್ರೆ ಸತ್ರಷ್ಟ ಮಣ್ಣಿಗೆ ಹೋಗ್ತಾರೇನೆ. ಹೌದೌದು, ನೀನು ಮ್ಯಾಚರ್ಡ್ ಆಗಿದಿ, ಆದ್ರೆ ನಿನ್ನ ಮೈಂಡ್ ಮ್ಯಾಚರ್ಡ್ ಆಗಿಲ್ಲ ಅನ್ನಕ ಇದು ಒಂದು ಸಾಕು ನೋಡು. ಕಮಲಿ, ನಮ್ಮ ಹಕ್ಕಿ ಗುದ್ದಿಗೆ ಮಣ್ಣು ಬೇಕಾಗಿತ್ತು, ತರನು ಅಂತ ಹೊಂಟಿದ್ದೆ.
ನೀ ಹಂಗ ಊರಾಗಿನ ಮಂದಿನ ಸಾಯ್ಸಾಕ್ ಹೊಂಟಿಲ್ಲ. ಏ ನೀನು ಭಾರಿ ಪಡಪೋಷದಿಯಾ ಮತ್ತ ಪಾಕೆಟ್ ಕುಡಿದು ಪಡ್ಪೋಷಾಗಿನ ಲೇಕಮ್ಲಿ ನಾನು. ಅಯ್ಯ ನೀ ಇನ್ನು ಪಾಕೆಟ್ನಾಗಿನ ಹಾಲು ಕುಡಿತೀಯ ಮತ್ತೆಲ್ಲಿ ಕುಡಿಬೇಕು? ನಮ್ಮ ಮನ್ಯಾಗ ಯಾವ ಹಿಂಡವ ಇಲ್ಲ, ಹಿಂಡವೆಲ್ಲ ಬರ್ತಾ ನಿಂತವು. ನಮ್ದು ಈಗ ಒಳ್ಳೆ ಹಾಲು ಕುಡಿಯೋ ವಯಸ್ಸು, ಅದಕ್ಕೆ ಯಾವ್ದಾದ್ರೇನು ಪಾಕೆಟ್ನಾಗಿನ ಹಾಲರ ಕುಡಿಯೋನಂತ ಕುಡಿಯಾಕತ್ತೀನಿ. ನಮ್ಮ ಮನ್ಯಾಗ ಹಿಂಡವ್ ಅದಾವು, ನಮ್ಮ ಮನೆಗೆ ಬಂದು ಯಾಕೆ ಒಯ್ಬಾರ್ದು? ನಿನಗೂ ಬೇಕಾಗಿರೋದ 1 ಲೀಟ್ರ್ ಹಾಲು ಸಾಕು. ನಿಮ್ಮ ಮನ್ಯಾಗ ಹಿಂಡವ ಅದಾವು ಅಂತ ನನಗೆ ಇವತ್ತ ಗೊತ್ತಾಗಿದ್ದು. ನಾಳಿಂದ ಬರ್ತಾನೆ ಹಾಲಿಗೆ. ಹೌದು, ನೀನ ಹಿಂಡ್ತೀಯ, ಮತ್ತೆ ಯಾರ ಹಿಂಡ್ತಾರ? ನಮ್ಮ ಮನೆಗೆ ಯಾರದರ ಸಿದ್ದು? ಎಷ್ಟ ಹಿಂಡಿದ್ರು ನಾನ ಹಿಂಡಬೇಕು. ಅಂದ್ರೆ ದಿವ್ಸಕ್ಕೆ ಎಷ್ಟೆಷ್ಟು ಲೀಟ್ರ್ ಹಿಂಡ್ತೀನಿ ನೀನು? ದಿವ್ಸಕ್ಕ 6 ಲೀಟ್ರ್ ಹಿಂಡ್ತೀನಿ. ಹಿಂಡ ವಯಸ್ಸು ಐತಿ, ಹರಿದಾಕಿ ಮಯ ಕಸುವ ಐತಿ, ಹಿಂಡ್ತಿದಿ. ಮುದುಕರು ಮುಳ್ರು ಆದ್ರ ಹಿಂಡಾಕ್ ಹಚ್ಚಿದ್ರ ತ್ರಾಸಕತಿ ಎಂದೆ. ಏನಾರ ಹೇಳಕತ್ತಿದಿ ಅಂದ್ರ ಪುರಾಣನ ಹೇಳಕತ್ತ ಬಿಡ್ತಿದಿ. ಇದನ್ನೆಲ್ಲ ಬಿಟ್ಟು ನೀನ್ ನಾಳೆಯಿಂದ ಬಂದು ಬಿಡು. ಹೆಣ ಒಯ್ಯ ಹೊತ್ತಾತು, ನಾ ಇನ್ನು ಹೊಕ್ಕಿನಪ್ಪ. ಮತ್ ನಾ ಮನೆಗೆ ಬಂದಾಗ ನಿಮ್ಮಪ್ಪ ಏನಾರ ಅಂದ್ರ? ಅವನೇನಂತಾನ? ಅವಾಗೇನು ಹಿಂಡವನು ಅಲ್ಲ, ಕುಡಿಯವನು ಅಲ್ಲ. ಹಿಂಡಕಿ ನಾನು, ಕೊಡಕಿ ನಾನು, ಕುಡಿಯವ ನೀನು. ಸುಮ್ಮನೆ ಬಂದು ಬಿಡು ಮನೆಗೆ. ಹಂಗಾರ ನೀನು ಹೋಗು, ನಾನು ಮಣ್ಣು ತಗೊಂಡು ಹೋಗಿ ಹಕ್ಕಿ ಗುದ್ದು ಮುಚ್ಚಬೇಕು. ಹೌದು, ಎಲ್ಲಿ ಗುದ್ದು ಕಾಣುತ್ತೋ ಅಲ್ಲಿ ಮುಚ್ಕೊಂತ ಹೊಂಡದ ನಿನ್ನ ಕೆಲಸ. ಹೌದು, ಗುದ್ದು ಕಂಡ್ರ ನಮ್ಮ ಮನಸ್ಸು ಸರಿ ಇರೋದಿಲ್ಲ. ಯಾವಾಗ ಗುದ್ದು ಮುಚ್ಚವಿ ಅನಿಸ್ತತಿ. ನಾ ಏನು ಬರ್ಲಿ ಹಂಗಾರ? ಸರಿ ನೀ ನಡಿ. ಏನ್ರಿ ನಿಂಗಪ್ಪರ, ಹಾಡು ಹೃದಯದಿಂದ ಹೊಮ್ಮಿ ಬರಕತ್ತೈತಲ್ರಿ? ನನ್ನ ಹೃದಯ ವಿಶಾಲವಾಗೈತತ್ಲಿ, ಅದಕ್ಕೆ ಹಾಡು ಹೊರಗ ಹೊಮ್ಮಿ ಬರ್ತೈತಿ ಮಗನ. ಅಲ್ಲೋ ಮಮ್ಮ, ಈಗ ಹಿಂಗೆ ಹಾಡ್ತಿದ್ದಿ ನೀನು, ಹರಿದಾಗಿದ್ದಾಗ ಹೆಂಗೆ ಹಾಡಿರ್ಬೇಕು ಅಂತ. ಏನಂದ್ಯೋ ತಮ್ಮ? ಏನ ಅಂದ್ಯಲ್ಲ ಮಾಮ ಅಂದೆ. ಒದ್ನೆ ಅಂದ್ರ ಮಗನ ಪಕ್ಕಾಗಿನ ಎಲಬು ಪುಡಿ ಆದವ ಮಗನ. ಸ್ವಲ್ಪ ಸಡ್ಲು ಕೊಟ್ಕುಳೆ ಸಾವಕಾಶ ಇಡಾಕ ಬರ್ತಾನ ಮಗ, ಸುರ್ಸುರ್ ಬತ್ತಿನ. ಸ್ವಲ್ಪ ಸಡ್ಲಾದ್ರೆ ಸಾಕು, ಆಮೇಲೆ ಫುಲ್ ಲೂಸ್ ಆಗಿಬಿಡ್ತತ್ರಿ ನಿಂಗಪ್ಪರ. ನೀವೇನು ಸಿಟ್ಟಾಕ್ ಹೋಗ್ಬೇಡ್ರಿ. ಏನಪ್ಪಾ ನಮ್ಮ ಸಿದ್ಧ ನನಗೆ ಮಾಮ ಅನ್ನಕತ್ತಿದಲ್ಲ ಅಂತ. ಮೊನ್ನೆ ಗೋವಾಕ್ ಹೋಗಿದ್ರಿ, ಒಬ್ಬ ಆಟೋದವ್ ಬಂದು, ಏ ಮಾಮ ಎಲ್ಲಿಗೆ ಹೋಗ್ಬೇಕು ನೀವು ಅಂದ. ನನಗೆ ಎಲ್ಲಿ ಬೇಕಲ್ಲೇ ಸಿಟ್ಟು ಬಂತು. ಯಾಕಪ್ಪ ನಿನ್ಗ್ಯಾಕೆ ಸಿಟ್ಟು ಬಂತು? ಅಲ್ಲೋ ಮಾಮ, ನಮ್ಮ ಕಡೆ ಒಂದಿಷ್ಟು ಜನ ಮಾಮ ಕೆಲಸ ಮಾಡ್ಕೊಂಡು ಬದುಕ್ತಾರಲ್ರಿ. ಮತ್ತು ನಾನು ಮಾಮ ಕೆಲಸ ಮಾಡೋನು ಅಂತ ತಿಳ್ಕೊಂಡು ನನಗೆ ಮಾಮ ಅಂದನಂತ ಸಿಟ್ಟು ಬಂತು. ಅದಕ್ಕೆ ನಾನು ಯಾಕೆ ಮಗನ ಹೆಂಗೈತ್ ಮೈಯಾಗ ಅಂತ ಎದ್ ನಿಂತೆ. ಯಾಕಪ್ಪ ಎದ್ ನಿಂತಿ? ಹೊಡೆಯಾಕ ಬಂದ್ರೆ ಜಿಗದ್ ಓಟ ಬಿದ್ರಕತಿ ಅಂತ. ಆಮೇಲೆ ಏನಾಯ್ತು ಅಂತ ಹೇಳ್ತಾನೆ ಕೇಳಿಲ್ಲಿ. ಸಿಟ್ಟಿಗೆ ಬರ್ಬೇಡ್ರಿ ಸಾಹೇಬ್ರ, ನೀವು ಅಣ್ಣ ಅಂತಿರಲ್ಲ, ಅದಕ್ಕೆ ಇಲ್ಲಿ ನಾವು ಮಾಮ ಅಂತೀವಿ ಅಂದ. ಅದಕ್ಕೆ ನಾನು ನಿನಗೆ ಮಾಮ ಅಂದೆ. ತಪ್ಪ? ನಿಂದೇನ್ ತಪ್ಪಿಲ್ಲ ಬಿಡಪ್ಪ. ಮಾಮ ಅಂದ್ರ ಏನಂತ ತಿಳ್ಕೊಳ್ಳಾರ್ದ ನಾ ಮಾತಾಡಿದ್ನಲ್ಲ, ಅದು ನಾನು ತಪ್ಪೈತಿ. ಒಂದು ಸುದ್ದಿ ಹೇಳ್ತೀನಿ ಕೇಳ್ತಮ್ಮ. ನಿನ್ನೆ ಹಜರತಿ ಮನೆಗೆ ಹೋಗಿದ್ದೆ, ಮಾತಾಡ್ಕೊಂತ ಕುಂತಿದ್ವಿ, ಕರೆಂಟ್ ಹೋಗ್ಬಿಡ್ತೈತಮ್ಮ. ಹೌದೇನ್ರಿ? ಅಷ್ಟೊತ್ತಿಗೆ ಅವನ ಮಗ ಬಂದ, ದೀಪ ಹಚ್ಕೊಂಡ ಕೈಯಾಗ ಹಿಡ್ಕೊಂಡು ಬಂದ. ಬಾಬಾ ಈ ದೀಪಂದ್ರಾಗ ಎಲ್ಲಿ ಇಡ್ಬೇಕು ಅಂದ. ನಾನು ಅದಕ್ಕೆ ಹಜರತ್ ಅಲ್ಲಿ ಅಂದ, ಅಲ್ಲೇ ಅಡ್ಡಿ ಗೋಡಿ ಮೇಲೆ ಬುಡ್ಡಿ ರಕ್ಕೋ, ಉದರ್ ಬಿ ಬೆಳಕ್ ಇದರ್ ಬಿ ಬೆಳಕ್ ಆಕತಿ ಅಂತ ನಾವ. ಏನು ಮಾಡ್ತಿ ಮಮ್ಮ, ಇಂಥವ್ರು ಹುಟ್ಕೊಂಡು ಭಾಷೆಗೆ ಕಿಮ್ಮತ್ತ ಇಲ್ದಂಗೆ ಆಗೈತಿ. ನಮ್ಗೆ ಯಾಕೆ ಬೇಕು ಬಿಡು. ಹೌದು, ಯಾವುದೋ ಹಾಡು ಭಾಳ ಖುಷಿಯಿಂದ ಹೇಳಕತ್ತಿದ್ದಲ್ಲ. ಅದಲ್ಲೇ ತಮ್ಮ, ಹರಿಯದಾಗಿದ್ದಾಗ ನಾಟಕ ಮಾಡ್ತಿದ್ವಲ್ಲ, ಅದ್ರಾಗಿಂದ ಒಂದು ಡೈಲಾಗ್ ನೆನಪಾತಪ್ಪ, ಅದಕ್ಕೆ ಹೇಳ್ಕೊಂತ ನಿಂತಿದ್ದೆ. ಹಂಗಾರೆ ಹರಿಯದಾಗಿದ್ದ ಭಾರಿ ನಾಟಕ ಮಾಡಿರ್ಬೇಕು ನೀನೆ. ಇದ್ರ ಬಗ್ಗೆ ಹುಬ್ಬಳ್ಳಿ ಹೆಲನ್ ಕೇಳ, ಎಲ್ಲ ಹೇಳ್ತಾಳ. ಅಲ್ಲೋ ಮಮ್ಮ, ಆದ್ರೂ ನಿನ್ನ ನಾಟಕದವ್ರು ಭಾಳ ಜನ ಪರಿಚಯ ಅದ್ರಪ್ಪ. ಪರಿಚಯ ಇರೋದು ಏನು ಬಂತಲೇ, ನಾನು ಅದರಾಗ ಹುಟ್ಟಿ ಅದರಾಗ ಬೆಳೆದ ಮನುಷ್ಯ. ಹಿಂಗಾಗಿ ವಿಜಾಪುರದ ಶಾಂತಿನ ಮದ್ವಿ ಮಾಡ್ಕೊಂಡೆ ಏನಪ್ಪಾ. ಹಂಗಾರೆ ಕಮಲ ಶಾಂತವನ್ ಮಗಳೇನ್ರಿ? ತೋ ಶಾಂತಿ ಮಗಳಲ್ಲೇ, ನಾನು ಮದುವೆ ಆದ ಸಾಧ್ವಿ ಶಿರೋಮಣಿ ಮಗಳು. ಹಂಗಾರೆ ಶಾಂತವು ಬೇರೆ ಹೆಣ್ತೇನ್ರಿ? ಹೋನ್ಲೇ, ಆಕಿ ಅದು ಯಾರೋ ಪೆಟ್ಟಿಗೆ ಮಾಸ್ತರ್ನ ಮದ್ವಿ ಮಾಡ್ಕೊಂಡಿದ್ಲು. ನಾನು ಮದುವೆ ಆಗಿ 1 ವರ್ಷದಾಗ ನಾಟಕದಾಗ ಪಾತ್ರ ಮಾಡ್ತಿದ್ದೆ ಏನಪ್ಪ. ನನ್ನ ಜೊತೆಗೆ ಆ ಶಾಂತಿನ ಬುಕ್ ಮಾಡಿದ್ರಪ್ಪ. ಆಕಿ ನನ್ನ ಹಾಡಿಗೆ, ನನ್ನ ಕುಣಿತಕ್ಕ ಮೆಚ್ಚಿ ನನ್ನ ಮದುವೆ ಮಾಡ್ಕೋಬೇಕಂತ ಹಠನ ಹಿಡಿದ್ಬಿಟ್ಲು. ಮತ್ತೇನ್ ಮಾಡಿದ್ರಿ? ಮತ್ತೇನ್ ಮಾಡೋದೈತ್ಲಿ, ಬಿಸಿ ರಕ್ತ, ಭರತ್ ಹುಣ್ಣಿಮೆ ಚಳಿ, ಹೊಸ ಕಾವಿನ ರುಚಿ, ಹಿಂಗಾಗಿ ರಂಗ ಪಾಟ್ನ್ಯಾಗ ಶುರುವಾದವು ಮಗಳು. ಉಮ್ಮಗಳು ಅಂದ್ರೇನೋ ಮಾಮ? ಈಗೇನು ಸ್ಪೆಷಲ್ ಆಗಿ ಇಂಗ್ಲಿಷ್ನಾಗ ಕಿಸ್ ಅಂತಾರಲ್ಲಪ್ಪ, ಅದನ್ನ ನಾವು ಮಗಳ ಅನ್ನೋದು. ಹಿಂಗಾಗಿ ಶಾಂತಿ ಪೆಟ್ಟಿಗೆ ಮಾಸ್ತರ್ನ ಬಿಟ್ಟು ಬಂದ ಬಿಟ್ಲು. ನಾನು ತಡನ ಮಾಡ್ಲಿಲ್ಲ, ಯೋಚನೆ ಮಾಡ್ಲಾರ್ದಂಗ ಕಲ್ಲಪ್ಪನ ಗುಡಿ ಒಳಗ ತಾಳಿ ಕಟ್ಟೇ ಬಿಟ್ಟೆ. ಇದ ಚಿಂತ್ಯಾಗ ನನ್ನ ಹೆಂಡತಿ ಶಾಸ್ತ್ರೋಕ್ತವಾಗಿ ಮದುವೆ ಆದ ನನ್ನ ಸತ್ತ ಹೋದ್ಲಿ ಹುಡುಗ, ಸತ್ತ ಹೋದ್ಲು. ಅಳ್ಬಾಡ್ ಬಿಡ್ರಿ ನಿಂಗಪ್ಪರ. ಆದ್ರೂ ಬಹಳ ರಸಿಕದಿರಿ ನೋಡ್ರಿ ಮಮ್ಮ ನೀವು. ಆ ನಾಟಕದಕ್ಕೆ ಒಂದೋ ಸತಿ ಪಾತ್ರ ಮಾಡಿ ಬೆಳಕು ಹರಿತಿಗೆ ಮದುವೆ ಮಾಡ್ಕೊ ಅನ್ಬೇಕಾದ್ರೆ ನೀವು ಭಾರಿ ಮೀರು ಸಾಧಕರದಿರಿ ನೋಡ್ರಿ ನೀವು. ರಸಿಕದಿನಿ ಅಂತಿಲ್ಲೇ, ರಸಿಕದಿನಿ ಅಂದದ್ದಕ್ಕೆ ಆ ಶಾಂತಿ ನನ್ನ ಮದುವೆ ಆಗಿದ್ದ.
ಆದರೂ ಆ ಶಾಂತ ಒಬ್ಬನ ಜೊತೆಗೆ ಇರ್ಲಿಲ್ಲ ಬಿಡೋ ಮಮ್ಮ. ಈಗ ಅವನು ಯಾರೋ ಮುದುಕ ರಾಜಪ್ಪನ ಹತ್ರ ಅದಾಳಂತಲ್ಲ, ಒಂದಿನ ಪಡೆದ ಸಟ್ಟೇನಾಯ್ತಂತ ಅವನ ಹತ್ರ ಇರ್ತಾಳಂತಲ್ಲ. ಇನ್ನೂ ಆಕಿ ಸಾಯೋದ್ರೊಳಗ ಇಬ್ರು ಮೂವರ್ನ ಚೇಂಜ್ ಮಾಡ್ತಾಳೆ ಹುಡುಗ. ಯಾಕ ಏನ್ ಮಾಡೋದಪ್ಪ, ಬಣ್ಣ ಹಚ್ಚೋರಿಗೆ ಶಾಪ ಐತಿಲೇ ಶಾಪ. ಏನ ಶಾಪ ಐತೆ? ಏನ್ ಶಾಪ ಐತ್ರಿ ನಿಂಗಪ್ಪರ? ಇದಕ್ಕೊಂದು ದೊಡ್ಡ ದೃಷ್ಟಾಂತ ಕತೆ ಹೇಳ್ತೀನಿ ಕೇಳ. ಹೇಳ್ರಿ. ಒನ್ಸ್ ಅಪಾನ್ ಎ ಟೈಮ್ ಅಂದ್ರೆ ಒಂದಾನೊಂದು ಕಾಲದೊಳಗ. ಹೌದಲಿ ಅಪ್ಪ. ರಂಬೆ ಓರ್ವಶಿ ಮೇರಿಕೆನ ನೃತ್ಯವನ್ನ ನೋಡಿ ದೇವಾನ ದೇವತೆಗಳಿಗೆ ಬ್ಯಾಸರ ಆತಂತ. ಬೇಸರ ಆತ. ಅದಕ್ಕ ತ್ರಿಮೂರ್ತಿಗಳು ಬೇರೆ ರೀತಿಯ ಮನರಂಜನೆ ನೋಡ್ಬೇಕು ಅಂತ ಒಂದು ನಾಟಕ ಮಾಡಿದ್ರಂತ. ಸ್ತ್ರೀ ಪಾತ್ರವನ್ನ ರಂಬೆ ಓರ್ವಶಿ ಮೇನಕೆಯರು, ಪುರುಷ ಪಾತ್ರವನ್ನ ತ್ರಿಮೂರ್ತಿಗಳು ಮಾಡಿದ್ರಂತ. ಇನ್ನೇನು ನಾಟಕ ಚಾಲು ಆತ ನೋಡ್ಲೆ ತಮ್ಮ. ಪರಮೇಶ್ವರನಿಗೆ ಮತ್ತ ರಂಬೆಗಳಿಗೂ ಒಂದು ಡುಯೆಟ್ ಸಾಂಗ್ ಬಂತಂತ. ಹಾಡು ಮುಗಿತಲೇಪ್ಪ, ಆದ್ರೂ ಹತ್ಕೊಂಡ ಬಿಟ್ರಂತ ಅವ್ರು. ಬಿಸಿಯಾದ ಅಪ್ಪಿಗೆಗೆ ಇದು ಬಣ್ಣ ಹಚ್ಕೊಂಡು ಮಾಡೋ ನಾಟಕ ಅನ್ನೋದನ್ನ ಮರ್ತು ಬಿಟ್ರಂತ. ಹಿಂಗಾಗಿ ಇಬ್ರು ಪ್ರೇಮಾನಂದದಲ್ಲಿ ತೇಲಾಡುತ್ತಿರುವಾಗ ನಾಟಕವನ್ನು ವೀಕ್ಷಿಸಿದ್ದ ಪಾರ್ವತಿಗೆ ಎಲ್ಲಿಲ್ಲದ ಸಿಟ್ಟು ಬಂತಂತ. ತ್ರಿಶೂಲವನ್ನ ತಗೊಂಡು ಇಬ್ಬರು ಮಧ್ಯದಲ್ಲಿ ಒಗೆದು ಬಿಟ್ಲಂತ. ಆಗ ಬೆಂಕಿ ಬುಕ್ ಅಂತ ಹತ್ಕೊಂಡ್ ಬಿಡ್ತು. ಇಬ್ರು ಹಿಂದೆ ಸರ್ಕೊಂಡ್ಬಿಟ್ರಂತ. ಮತ್ತ ಅವ್ರನ್ನ ಬೆಂಕಿ ಸುಡ್ಲಿಲ್ಲೇನೋ ಮಮ್ಮ? ಲೇ, ಅವರು ದೇವತೆಗಳಲ್ಲಿ ಅವ್ರು ಬೆಂಕಿ ಸುಡುದಿಲ್ಲ. ಮುಂದೇನಾತ ಅನ್ನೋದು ಹೇಳ್ತೀನಿ ಕೇಳ. ಹೇಳ ಮತ್. ಪಾರ್ವತಿ ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ ತಮ್ಮ. ಇಂಥ ಪುಣ್ಯ ರಂಗ ಭೂಮಿಯಲ್ಲಿ ಬಣ್ಣ ಹಚ್ಚಿ ಕಾಮಾಂಧರಾಗಿ ವರ್ತಿಸುತ್ತಿದ್ದ ನಟಿಯರೆಲ್ಲರ ಬಾಳು ಸುಳ್ಳಿಯರ ನೆಲೆ ಆಗ್ಲಿ ಅಂತೇಳಿ ಶಾಪ ಕೊಟ್ಬಿಟ್ಲಂತ. ಅವತ್ತಿಂದ ಇವತ್ತಿನವರೆಗೂ ನಟಿಯರ ಬಾಳು ಹಿಂಗಾಗೈತಿ ನೋಡಲಿ ಅಪ್ಪ, ಹಿಂಗಾಗೈತಿ. ನಾನು ಇಂಥ ನಟಿಯರನ್ನ ಬಹಳ ಜನ ನೋಡೇನಿ. ಬರೀ ಇಂಥ ಹೊಲಸಂದೆ ಮಾಡೋರ ಬಹಳ ಜನ ಅದಾರ. ಹೌದು, ಅದ್ರಾಗ ಒಂದಿಷ್ಟು ಜನ ಒಳ್ಳೆ ನಟಿಯರ್ ಅದಾರಲ್ಲ. ಅವರೆಲ್ಲ ಪರಮೇಶ್ವರನ್ ಭಕ್ತರ್ಲಿ. ಪಾರ್ವತಿ ಪರಮೇಶ್ವರಿ ಏನಾರ ಶಾಪ ಕೊಟ್ಲನ? ಇಲ್ಲ. ಹಂಗ ಅದಕ್ಕೆ ಭಕ್ತಿಯಿಂದ ಪರಮೇಶ್ವರನ ಪೂಜೆ ಯಾರು ಮಾಡ್ತಾರೋ ಆ ಶಾಪದಿಂದ ದೂರ ಮಾಡ್ತಾನಂತ. ಹೌದು, ಇಷ್ಟೆಲ್ಲ ಪುರಾಣ ಹೇಳ್ತೈತಿ. ಮತ್ ನೀನ್ ಯಾಕಪ್ಪ ನಾಟಕದಕ್ಕಿನ ಮದ್ವೆ ಮಾಡ್ಕೊಂಡಿ? ಮೊದಲ ಮದುವೆ ಆಗ ಮುಂದೆ ನನಗೂ ಈ ಕತಿ ಗೊತ್ತಿರ್ಲಿಲ್ಲ ತಮ್ಮ. ಶಾಂತಿ ಕೈ ಕೊಟ್ಟ ಮ್ಯಾಲೆ ವಿಚಾರ ಮಾಡಿದೆ. ಏನಂತ? ಈ ನಾಟಕದ ಹುಡುಗಿಯರು ಬಹಳ ಜನ ಒಬ್ಬವನ್ನ ಹತ್ತಲೆ ಬಾಳೆ ಮಾಡೋದಿಲ್ಲಲ್ಲ, ಯಾಕೆ ಏನಿರ್ಬಹುದು ಅಂತ ಸರ್ಚ್ ಮಾಡ್ಕೊಂತ ಹೊಂಟಿಲ್ಲ ತಮ್ಮ. ಆಮೇಲೆ ಯಾರೋ ಒಬ್ರು ಯಜಮಾನರು ಈ ವಿಚಾರನ ವಿವರವಾಗಿ ಹೇಳಿದ್ರು. ಅಲ್ಲೋ ಮಮ್ಮ, ಬರೀ ಹೆಂಗಸರದ ಹೇಳ್ತಿದ್ದೆ, ಗಂಡಸರ ಬಗ್ಗೆ ಏನು ಹೇಳಕವಲ್ಲ ನೀನು. ಅವ್ರ ಗಂಡಸರ್ಲಿ ಅವ್ರು ಎಷ್ಟು ಮಂದಿ ಹತ್ರ ಹೋದ್ರು ಸೂಳಿ ಅನ್ನೋದಿಲ್ಲ. ಹಂಗಾರ ಹೆಂಗಸ್ರು ಏನ ಮಾಡಿದ್ರು ತಪ್ಪು ಅನ್ನವ ನೀನು? ಏನಾರ ಯಾಕೆ ಮಾಡುವಲ್ಲಕ, ಈ ಹಲ್ಕ ದಂಧೆ ಯಾರು ಮಾಡ್ತಾರ ಅದ್ರ ತಪ್ಪು ಅನ್ನವನ ನಾನು. ಅಲ್ಲೋ ಮಮ್ಮ, ಅದು ಯಾವುದೋ ದೇಶದಾಗ ಗಂಡಸರಷ್ಟ ಯಾಕೆ ಬರೀ ಮೇಲೆ ತಿರ್ಗಾಡ್ತಾರ, ನಾವ್ ಯಾಕೆ ತಿರ್ಗಾಡಬಾರ್ದು ಅಂತ ಹುಡುಗಿಯರೆಲ್ಲ ಸ್ಟ್ರೈಕ್ ಮಾಡಿದ್ರಂತಲ್ಲ ತಮ್ಮ. ಬರೇ ಮೈಲಿ ತಿರ್ಗಾಡಿದ್ರ ಹೆಂಗಸರದ ಮಾನ ಹೋಗತ್ತೆ ಅಂತ ತಿಳಿದು ನಮ್ಮ ಸರ್ಕಾರದವ್ರು ಅದಕ್ಕೆ ಅನುಮತಿ ಕೊಟ್ಟಿಲ್ಲೇನಪ್ಪ. ಮಮ್ಮ, ನಿನ್ ಪುರಾಣ ಕೇಳತ್ತಿಗೆ ಹೊಟ್ಟೆ ಹಸ್ಕೊಂಡು ಹೋಗೈತಪ್ಪ. ಮೊದಲು ಹೋಗಿ ಊಟ ಮಾಡ್ಬೇಕು, ನಾವು ಬರ್ತೀನಿ. ನಡಿ ನಡಿ, ನಾನು ಅತ್ತಾಗ ಬರ್ತೀನಿ, ನೀನು ಕೊಟ್ಟಾಗತ್ತಮ್ಮ. ಲಾಟ್ರಿ ಬೇಕೇನ್ರಿ? ಲಾಟ್ರಿ ನಾಳೆ ಡ್ರಾ, ಕರ್ನಾಟಕ ರಾಜ್ಯ ಲಾಟ್ರಿ. ಸರ್ಕಾರ ನಿಮಗೆ ತಂದಿದೆ ಬಂಪರ್ ಬಹುಮಾನ 5 ಲಕ್ಷ ಬಂಪರ್ ಬಹುಮಾನ ಪಡೆದುಕೊಂಡು ನಿಮ್ಮ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಿ. ಇವನ್ ಯಾವನ್ಪ ಲಾಟ್ರಿ ಮಾರನ್ ಬಂದಲ್ಪ ಇಲ್ಲಿ? ಒಂದೇ ಒಂದು ಲಾಟ್ರಿ ತೆಗೆದುಕೊಳ್ಳಿ ಸರ್. ನಾಳೆ ಡ್ರಾ 5 ಲಕ್ಷ ಬಂಪರ್ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ನಮಗೇನು ಲಾಟ್ರಿ ಗೀಟ್ರಿ ಬ್ಯಾಡ ಬಿಡ್ಪ ತಮ್ಮ. ಒಂದೇ ಒಂದು ತಗೊಳ್ಳಿ ಸರ್. ನಮ್ಮ ತಾಯಣ್ಣಿಗೆ 10 ತಗೊಳ್ಳಿ ಸರ್. ಅಲ್ಲೋ ತಮ್ಮ, 5 ಲಕ್ಷ ನಮ್ಗೆ ಡ್ರಾ ಆಗ್ಲಿಲ್ಲ ಅಂದ್ರೆ ನಾವು ನತದೃಷ್ಟನ ಮಕ್ಕಳು ಅಂತ ತಿಳ್ಕೊಬೇಕೇನ? ಹಂಗಲ್ರಿ ಸರ. ಮತ್ತಿನ್ ಹೆಂಗ ತಮ್ಮ, ನಿಂಗ್ ಸುಮ್ನ ಹಾದಿ ಅಂದ್ರ ಜೀವಂತ ಉಳ್ಕಂತಿ, ಅಂದ್ರ ಅನಾಥ ಹೆಣ ಹಾಕಿದೆ ನೋಡು. ಯಾಕ್ರಿ ಹೆಂಗ ಮಾತಾಡ್ತಿರಲ್ಲ? ಹಂಗಾರೆ ನಿನಗೆ ವಿಷಯ ಪೂರ್ತಿ ಗೊತ್ತಿಲ್ಲ ಅಂತ ಕಾಣ್ತತಿ. ಏನ್ರಿ ಅದು ಅಂತ ವಿಷಯ? ಲೇ ಹುಚ್ಚ, ಈ ಆನ್ಲೈನ್ ಲಾಟ್ರಿ ಆಡ್ಸೋರ್ನು ಜನ ಹಿಡ್ಕೊಂಡು ಬೆನ್ ಹತ್ತಿ ನಡ ರೋಡ್ನಾಗ ಹಿಗ್ಗ ಮುಗ್ಗ ಹೊಡೆದು ಒಳ ಚರಂಡಾಗ ಹೋಯಾಕತ್ಯಾರ. ಅಂತಾದ್ರಾಗ ನಮ್ಮ ಜೊತೆಗೆ ನೀನು ಇರೋದು ನೋಡಿದ್ರೆ ನಮ್ಮ ಜನ ನಿನ್ನ ಜೊತೆ ನಮಗೂ ನಾಲ್ಕು ತಗತಾರ. ಕಂಬ್ಲಿ, ಇದು ಭಾಳ ಡೇಂಜರ್ ಪ್ಲೇಸ್ ಐತಿ. ಏನು ಮಾಡೋಣ? ಓಡ್ ಹೋಗ ನಡಿಯ ನಿಮ್ಮ ಅವನೇ. ಅಯ್ಯಪ್ಪ, ನನಗಂತೂ ಇನ್ನು ಓಡೋದು ಆಗೋದೇ ಇಲ್ಲ. ಸರಿ, ಹಂಗಾರ ಇಲ್ಲೇ ಸ್ವಲ್ಪ ಮರದ ಅಡಿಗೆ ರೆಸ್ಟ್ ತಗೊಳ್ಳೋಣ. ಹಂಗ ಮಾಡೋಣ ನಡಿ. ಆಗ ಅವನವನ ಕಂಬ್ಲಿ, ನಿನಗೇನೋ ಒಂದು ಕೊಡ್ಬೇಕು ಅಂತ ಅಲ್ಲಿಂದ ಇಲ್ಲಿಗೆ ವಾಟರ್ ಕ್ಯಾನ್ ತೊಗೊಂಡು ಬಂದೆ. ಈ ಓಡೋ ಗದ್ದಲ್ದಾಗ ಅದು ಮರ್ತಾ ಹೋದ್ ನೋಡು. ವಾಟರ್ ಕ್ಯಾನ್ ತಂದಿಯಾ? ಏನದಂಥದ್ದು? ಲಾಸ್ಟ್ ಟೈಮ್ ಕಾವೇರಿ ನದಿ ಕಡೆಗೆ ಹೋಗಿದ್ದೆ ನಾನು. ಅಲ್ಲೇ ಒಂದಿಷ್ಟು ನೀರು ಕುಡಿದು ನಿನಗೂ ಒಂದು ಸ್ವಲ್ಪ ತಂದೇನು, ತಗೋ ಲಗುನ ಕುಡಿ. ಅಯ್ಯೇ, ನೀರು ತಂದೀಯಾ? ನಾ ಏನೋ ಮಹಾ ತಂದು ಬಿಟ್ಟಿ ಅಂತ ಮಾಡಿದ್ದೆ. ಲೇ ಕಂಬ್ಲಿ, ಈ ಕಾವೇರಿ ನೀರು ಕುಡಿಯೋದು ಅಂದ್ರೆ ಸಾಮಾನ್ಯವಾದ ವಿಷಯ ಅಂತ ಮಾಡಿದ್ದೇನೆ. ಅವತ್ತು ಬರಗಾಲದ ಬಿಸಿಲಿಗೆ ಸ್ವಲ್ಪ ಜಾಸ್ತಿನ ಬಾಯಾರಿಕೆ ಆಯ್ತು. ಅದಕ್ಕೆ ಕಾವೇರಿ ನದಿ ದಡಕ್ಕೆ ನೀರು ಕುಡಿಯೋಣ ಅಂತ ಹೋದ್ರೆ ಇನ್ನೇನು ನೀರಿಗೆ ಕೈ ಹಾಕಬೇಕು. ಆ ಕಡೆ ದಡದಿಂದ ತಮಿಳ್ನಾಡರು ಹೇ ಪುಂಡಾ ಮಗನ ಕೊಡಲಿ ಅಂತ ಬೈದು ಕಲ್ಲು ಉಗಿತಾರ. ಕಲ್ಲು ಅವನು ನಮ್ಮ ನೀರು ಕುಡಿಯಾಕ ನಮಗೆ ಬಿಡೋದಿಲ್ಲ. ಅವ್ರಿಗೆ ಪಾಪ ಅಂತ ಸ್ವಲ್ಪ ನೀರು ಬಿಟ್ಟದ್ದ ತಪ್ಪಾಗೈತಿ. ಈ ಕಾವೇರಿ ಕತೆ ಹಿಂಗಾತ್ ಬಿಡು. ಆಮೇಲೆ ಇನ್ನು ಲಿಂಗನಮಕ್ಕಿ ಡ್ಯಾಮಿಗೆ ನೀರು ಕುಡಿಯೋಣ ಅಂತ ಹೋದ್ರೆ ಅತ್ಲಾಗಿಂದ ಹೈದರಾಬಾದ್ನವ್ರು ಕಲ್ಲು ಉಗಿತಾರ. ಇನ್ನು ನಾವು ಹೆಂಗಪ್ಪ ನೀರು ಕುಡಿಯೋದು?
ಅದೇನೋ ಅಂತಾರಲ್ಲ, ಅಡವಾಗಿನ ದೇವ ಬಂದು ಊರಾಗಿನ ದೇವ ಉಡಿಸಿತ್ತಂತ. ಹಂಗಾಗೈತೆ ನಮ್ಮ ಸ್ಥಿತಿ. ಇತ್ಲ ಹೇಳೋಂಗಿಲ್ಲ, ಅತ್ಲ ಬಿಡೋಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾವು ಏನು ಮಾಡಬೇಕು, ಏನು ಬಿಡಬೇಕು ಅಂತ. ನೀ ಹೇಳೋದು ಖರೆ ಇಚ್ಚಿದ್ದು. ನೀರಿನ ಪಜಿತಿ ಇತ್ತಿತ್ಲಾಗ ಭಾಳ ಆಗಕತ್ತತಿ. ಹಿಂಗಾದ್ರೆ ನಮ್ಮ ಜನಗೆಲ್ಲ ಏನು ಕುಡಿಬೇಕು? ಏನು ಕುಡಿಬೇಕಂದ್ರೆ ಏನರ ಕುಡಿಯಾಕ ಬೇಕಪ್ಪ. ಯಾಕಂದ್ರೆ ವಾಟರ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರೂ ವಾಟರ್ ಕುಡಿಯೋ ಪ್ರಾಬ್ಲಮ್ ಬಂದರೂ ಬರ್ಬೋದು. ಕುಡಿಯಾಕ ನೀರು ಇಲ್ಲದ ಪೊಸಿಷನ್ನಾಗ ಪಾಪ ನಮ್ಮ ರೈತ ತಾನೇ ಏನು ಬೆಳಿತಾನ? ಎಲ್ಲ ಕಳ್ಳ ಪೋಖ್ರಿ ರಾಜಕೀಯ ನನ್ನ ಮಕ್ಕಳೆಲ್ಲ ಸೇರಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ಭಾಷಣ ಮಾಡ್ತಾರೆ. ಇವ್ರಿಗೇನು ಗೊತ್ತು, ನಮ್ಮ ರೈತ ನೇಗ್ಲು ಹಿಡಿದು ರೈತನ ಬೆನ್ನು ಹೋಗ್ಯಾವ ಅಂತ. ಅಲ್ಲಿ ರಾಜಕೀಯದವ್ರು ನಾ ಮಣ್ಣಿನ ಮಗ ಅಂತ ಗುದ್ದಾಡ್ಕೊಂತ ಕುರ್ಚಿ ಕಿತ್ತಾಡ್ತಾರೆ. ಇಲ್ಲಿ ನಮ್ಮ ನಿಜವಾದ ಮಣ್ಣಿನ ಮಕ್ಕಳು ಸಾಲ ಮಾಡಿ ಹೊಟ್ಟಿಗೆ ಹಿಟ್ಟಿಲ್ದ ವಿಷ ಕುಡಿದು ಸಾಯೋ ಹೊತ್ತು ಬಂದತಿ. ಒಟ್ಟಿನಾಗ ನಮ್ಮ ಸರ್ಕಾರ ಬೆಕ್ಕಿಲ್ದ ಮನೆ ಒಳಗೆ ಇಲಿ ಚಿನ್ನಾಟ ಆಡ್ದಂಗೆ ಆಡಾಕತ್ತೈತಿ. ತಗೋ ಅವನವನು ಈ ವಿಷಯ ಆ ವಿಷಯ ಮಾತಾಡ್ಕೊಂತ ನಿನ್ನ ವಿಷಯನ ಮರೆತೆ. ನನ್ನ ವಿಷಯನ ಏನದೆ? ಅಂಥದ್ದೇನೂ ಇಲ್ಲ. ನನಗೆ ನಿನ್ನ ಒಂದು ಕನಸು ಬಿದ್ದಿತ್ತು. ಕನಸ ಏನಂತ ಬಿದ್ದಿತ್ತು ಹೇಳ? ಏನಪ್ಪಾ ಅಂದ್ರೆ ನಾನು ನೀನು ನಮ್ಮೂರು ಕೆರೆ ಮೇಲೆ ಇಬ್ಬರು ಜೊತೆಗೇನ ಬರಾಕತ್ತಿದ್ವಿ. ಒಮ್ಲೆ ನಾನು ಕೆಸರಿನಾಗ ಬಿದ್ದಂಗಾತು, ನೀನು ಮೊಸರಿನಾಗ ಬಿದ್ದಂಗಾತು. ನಾನು ಮೊಸರಿನಾಗ ಬಿದ್ದಿದ್ದೆ, ನೀನು ಕೆಸರಿನಾಗ ಬಿದ್ದಿದ್ದೆ. ಹೌದು ಆಗ್ಬೇಕು ನಿನಗ. ಮುಂದೆ ಇನ್ನೂ ಐದು ಕೇಳಲಿ. ಮುಂದೆ ಏನಾಯ್ತು ಅಂದ್ರೆ ಇಬ್ಬರು ಕೊಸರಿ ಎದ್ದು ಬಂದ್ವಿ. ಆಮೇಲೆ ಇಲ್ಲೇನಲ್ಲಿ ನನ್ನ ಮೈ ನೀನು ನೆಕ್ಕಾಕತ್ತಿದ್ದಿ, ನಿನ್ನ ಮೈ ನಾನು ನೆಕ್ಕಾಕತ್ತಿದ್ದೆ. ಏನು ಹೊಲಸಪ್ಪ ಇದು? ಹೊಲಸಲ್ಲಲ್ಲಿ ಅದು ಕನಸು. ಆದ್ರೆ ಸಿದ್ಧ ಇದು ಭಾಳ ಹೊಲಸು ಕನಸಪ್ಪ. ಹೊಲಸರಾಗ್ಲಿ ಅಂತದರಾಗ್ಲಿ ಒಟ್ಟು ನಮಗೆ ಈ ಕನಸು ಭಾಳ ಹಿಡಿಸೈತಿ. ಯಾಕಂದ್ರೆ ಹಲಸಿನ ಹಣ್ಣು ಭಾಳ ಹೊಲಸು. ಅದನ್ನು ಬಿಚ್ಚಿ ತಿಂದಾಗನ ಅದ್ರ ರುಚಿ ಏನಂತ ಗೊತ್ತಾಗೋದು. ಹಿಂಗಾಗಿ ಒಂದು ತೀರ್ಮಾನಕ್ಕೆ ಬಂದ ನಾನು. ಯಾವ ತೀರ್ಮಾನಕ್ಕೆ ಬಂದಿದಿ? ಅಂಥದ್ದೇನಿಲ್ಲ. ಈ ನಮ್ಮ ಕನಸನ್ನ ನನಸಾಗಬೇಕು ಅಂದ್ರೆ ಬರ ಒಂದೆರಡು ಹೂವಿನ ಮಾಲಿ ತಗಂದು ನಮ್ಮೂರು ಹನುಮಂತ ದೇವ್ರ ಗುಡಿಯಾಗ ಮದುವೆ ಆಗಿಬಿಡೋಣ ಅಂತ. ಅಯ್ಯಯ್ಯಯ್ಯ ನನ್ನ ಗುಂಡ, ಎಂಥ ಒಳ್ಳೆ ವಿಚಾರ ಬಂದತ್ತಲ್ಲ ನಿನ್ನ ತಲೆಯಾಗ. ನೀ ಹಿಂದೆ ಮಾತಾಡಿದ್ ನೋಡಿ ಮಾಡೋ ಮಠ ಮಾಡಿ ಏನ ಪ್ರೀತಿನ ನೀ ಎಲ್ಲಿ ನನ್ನ ಕೈ ಬಿಟ್ಟು ಬಿಡ್ತೀಯ ಅಂತ ತಿಳ್ಕೊಂಡಿದ್ದೆ. ಅದು ಹೆಂಗೆ ಕೈ ಬಿಡ್ತಿಲೆ ನೋಡು. ಬೆರಳು ತೋರಿಸಿದ್ರ ಹಸಡಾನ ನುಂಗ ಮಂದಿ ನಾವು. ಇಂಥದ್ರಾಗ ನಿನ್ ಕೈ ಬಿಡಾಕತ್ತೆ. ಕೈ ಬಿಡಾಕಲ್ಲಿ ನೀನು ಹಿಡ್ಕೊಂಡಿರೋದು ಮದುವೆ ಮಾಡ್ಕೊಳ್ಳಾಕ. ಮಾವ ಸಂಗೀತನ ಅಲ್ಲಿದಲ್ಲೇ ಹೇಳ್ಕೊಡ್ತಿದ್ದಿ. ಇನ್ನು ಮುಂದೆ ಮದುವೆ ಆದ ಮೇಲೆ ರಾತ್ರಿ ಬಿಡದಂಗ ನಿದ್ದೆ ಬಂದ್ರು ಎಬ್ಬಿಸಿ ಹೇಳ್ಕೊಡುವಂತಿ. ಯಾರು ಬೇಡ ಅಂತಾರಲ್ಲೇ, ನಡಿ ಓ ಲೇಡಿ, ನಾನು ಯಾವಾಗಲೂ ರೆಡಿ.